ಅಮರಾಸುರ, ಆತನೇ ಚಿಕ್ಸುರಾಸುರ. ಇವರೆಲ್ಲ ನಮ್ಮವರಯ್ಯ, ನಮ್ಮವರು. ಇವರೆಲ್ಲ ನಮ್ಮವರೇ. ಸಂತೋಷವಾಯಿತು. ಸ್ವಜಾತಿ ಬಾಂಧವರ ಮತ್ತೊಮ್ಮೆ ಪ್ರಣಾಮಗಳು ನಿಮಗೆ. ಇಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣವೊಂದುಂಟು. ಜೀವನದಲ್ಲಿ ಏನಾದರೊಂದು ಸಾಧನೆಯನ್ನು ಮಾಡಬೇಕೆಂಬ ಉದ್ದೇಶದಿಂದ ನೇರವಾಗಿ ಸ್ವರ್ಗವನ್ನು ಏರಿದೆವು. ಹೌದೇ? ಇಂದ್ರಾದಿ ಸುಮನಸರನ್ನು ಬಡಿದಾಡಿಸಿ ಅಲ್ಲಿ ಪೀಠವನ್ನು ಪಡೆದೆ. ಬಿಟ್ಟು ಬರುವುದಕ್ಕೂ ಕಾರಣ ಉಂಟು. ಏನು ಕಾರಣ? ಕಪಟಿಯಾದಂತಹ ದೇವೇಂದ್ರ ನೇರವಾಗಿ ಹರಿಯ ಮೊರೆ ಹೇಳೋದಿರಿ ಹೆಸರನ್ನ. ಆ ಹರಿಯು ಬಾರದೆ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರವನ್ನು ಕಳುಹಿಸಿಕೊಟ್ಟ. ಆ ಚಕ್ರದ ಹತಿಯಿಂದ ನಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದೇವಯ್ಯ. ಆದ್ರೆ ನೀವು ಇಷ್ಟ ತನಕ ಎಲ್ಲಿದ್ದೀರಯ್ಯೋ? ಹರಿಯ ಚಕ್ರಾಘಾತಕ್ಕೆ ಒಳಗಾದಂತಹ ನಾವು ಗಿರಿ, ಕಾನನ, ಗೌರಗಳಲ್ಲಿ ಅಡಗಿ ಕೂತಿದ್ದೇವಯ್ಯ. ಆ ಸಂದರ್ಭದಲ್ಲಿ ನೀನು ಶೋಣಿತಾಪುರದಲ್ಲಿ ಸಮರ್ಥ ನಾಯಕನಾಗಿ ಮೆರೆಯುತ್ತಿದ್ದೆಂಬಂತ ವಿಚಾರ ನಮಗೆ ಕೇಳಿ ಬಂತು. ಕೇಳಿದವಾಗ ಏನಾಯ್ತು ನಿಮಗೆ? ಆದ್ದರಿಂದ ಆ ದೇವತೆಗಳಿಂದ ಮಾತ್ರ ಅಲ್ಲ ನಮಗೆ ಕಷ್ಟ ಬಂದದ್ದು. ಹೌದೇ? ನಿನಗೂ ಕೂಡ ಕಷ್ಟ ಬಂದಿದೆ. ನಿನ್ನ ತಂದೆಯನ್ನು ಕೊಲ್ಲಲು ಪ್ರೇರೇಪಿಸಿದ ದೇವೇಂದ್ರ. ನನ್ನ ಜೊತೆಯಲ್ಲಿ ಬಂದೆ. ದುರ್ಗಾಸುರ ನಿನಗೆ ತೊಂದರೆ ಆಯ್ತಾ ಇವತ್ತು? ಮತ್ತೊಬ್ಬ ಎಲ್ಲಿದ್ದಾನೆ? ಯಾರು ಬೇಕು ನಿನಗೆ? ಚಿಕ್ಸುರಾಸುರ. ಮತ್ತೆ ಅವ ಮಾಡ್ಬೇಕು. ಸಿಕ್ಕಿದ್ರೆ ಏನು ಮಾಡ್ತೀಯ? ಅವ ಮುಂದೆ ನನಗೆ ಕೊಟ್ಟದ್ದು. ಅವ ಎದ್ರೆ ನಾನೇ ಈ ರೀತಿ ತೋರತೆ ಬೇಕು. ಆ ಕಾಡಿನಲ್ಲಿ ನಮಗೊಬ್ಬ ಒಡೆಯರಿದ್ದಾರೆ. ಒಡೆಯ ಹಿಂದಿರುಗಿ ನೋಡು. ನಾಡಲ್ಲಿ ಯಾಕೆ ಹಿಂದಿನಿಂದ ಅಡ್ಡಾಡಿಕೊಳ್ಳಿ ಕೋಣ ಬಾಯ್ಲಿ ಏನು ಅವ ಹೆದರಿ ಅವನ ಅಜ್ಜಿಯನ್ನು ಮಾಡ. ಹಾಕಿದ್ದನ್ನ ಬೇಜಿನ ಮೂಲಕ ಹೇಳಿದೆ. ಸ್ವಲ್ಪ ಹೇಳಿ ಅವನಿಗೆ. ಮುಂದೆ ನಿನಗೆ ದೇವಲೋಕದಲ್ಲಿ ಕೈ ಹಾಕಿ ಮಾತ್ರ, ಇಲ್ಲಿ ಕೈ ಹಾಕಿದ್ರೆ ಕೋಡು ತಾಗಿತ್ತು. ಅದೆಂತದಲ್ಲ. ಅವರು ಯಾರು ಅಂತ ಕೇಳು. ಅವರು ಮತ್ತೆ ಅದು ಸಂತೆಯಲ್ಲಿ ಸಿಗುದ. ಬೊಂಬೆ ಕಾಲಿಗೆ ಗಟ್ಟಿ. ಅವತ್ತೊಮ್ಮೆ ಸ್ವಲ್ಪ ಸಮಯದ ಹಿಂದೆ ಇಲ್ಲಿಗೆ ವಿದ್ಯುನ್ಮಾಳಿ ಮಹಾಪ್ರಭುಗಳು ದೇವಲೋಕ ಸ್ವಾಧೀನಕ್ಕಾಗಿ ಬಂದಿದ್ರ. ನಮ್ಮ ಕೊಂದದ್ದು ನೀವು ಕೊಲ್ಲಿಸಿದ್ದು. ಆಯ್ತು ಸತ್ಯ. ಅವ ಎಂತ ಕುಟುಂಬ
ಕುಟುಂಬವೇ ಆಗಬೇಕಾ? ಜಾತಿ ಬಾಂಧವರು. ದೇಶ ಸಾಧನೆಗೆ ಜಾತಿ ಬಾಂಧವರು ಒಟ್ಟಾದದ್ದು. ಅವರ ತಂದೆಯನ್ನು ಕೊಲ್ಲಿಸಿದ ಕಾರಣಕ್ಕಾಗಿ ಮಾಲಿನಿ ಸಂಜಾತ ಮೈಷಾಕ್ಯ. ಈ ರೀತಿ ಅಬ್ಬಾಬ ಅಷ್ಟೇ ಅಲ್ಲ, ನಾವು ಸೇರಿಕೊಂಡದ್ದು ಯಾಕೆ? ಅದೇ ನಿಮ್ಮ ಪುನಃ ಬಂದದ್ದು ನಿನ್ನ ಪುನಃ ನೇತಾಡಿಸಿ ಮರದಲ್ಲಿ ಗೊತ್ತುಂಟು. ನೀವು ಅಲ್ಲಿ ನೋಡಿ ದೊಡ್ಡದು ಒಳಗೆ ಹಾಕಿ ತಿರುಗಿಸಿದ್ರೆ ಸಾಕು. ಒತ್ತು ಅಲ್ಲಿ ಒತ್ತಬೇಕು. ಗೊತ್ತಾಯ್ತು. ಈಗ ಒತ್ತುತ್ತೇನೆ. ಇನ್ನು 2 ತಿಂಗಳು ಉಂಟು ಮತ್ತೆ ಹೊತ್ತು. ಅದು ಬೇಡ. ನಾವು ಬಂದದ್ದು ಯಾಕೆ? ನಮ್ಮನ್ನು ಮೋಸದಿಂದ ಅಂಗಾಂಗವನ್ನು ಕಳೆದುಕೊಳ್ಳುವ ಹಾಗೆ ಇದರ ಹೀನಾಯವಾದಂತಹ ರೋದನ ಆ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದೇವೆ. ಅದಕ್ಕೆ ನಿನ್ನ ಅಪ್ಪ ಇದ್ದಾರೆ. ಯಾರು? ನನ್ನ ಅಪ್ಪ. ಈಗ ಈ ಕೆಲಸ ಈಗ ದೇವಲೋಕದ ಎಲ್ಲ ಹೋಯ್ತಾ? ಎತ್ತಿದವರು ಅದು ಶುರು ಮಾಡಿ ತಪಸ್ಸು ತಪ್ಪಿಸಿಕೊಂಡು ಹೋಗಿದ್ದಾನೆ. ತಪಸ್ಸಿನ ಮಾವ ದೇವೇಂದ್ರ ಯಾಕೆ ದೇವೇಂದ್ರ ನನ್ನಪ್ಪ ಕಶ್ಯಪ ಅಲ್ವಾ? ಮತ್ತೆ ನೀವು ಉಪ್ಪಿನಕಾಯಿ ಮತ್ತೆ ನನ್ನಪ್ಪ ನಿನ್ನಪ್ಪ ಅನ್ನ ಕೊಡುವವ. ನನ್ನಪ್ಪ ಅವರಿದ್ದಾರೆ. ನಿನ್ನನ್ನು ನೇಮಿಸಿದವ ಅವನ ಹತ್ರ ಹೋಗಿ ಹೇಳಬೇಕು. ವಿದ್ಯುನ್ಮಾಲಿಯನ್ನು ಕೊಂದ ಪೂರ್ವ ದೇಶಕ್ಕಾಗಿ ಅವರ ಮಗನಾದಂತಹ ಮಹಿಷಾಕ್ಯ ಅವರು ಶಂಖದುರ್ಗಾದಿಗಳು ಕೂಡ ಬಂದಿದ್ದಾರೆ. ಪೂರ್ವ ದೇಶ ದೇವಲೋಕದ ಸ್ವಾಧೀನ ಅಧಿಕಾರ ಬಿಟ್ಟು ಕೊಡಬೇಕು. ಇಲ್ಲ ಅಂತಾದ್ರೆ ಆಯುಧ ಹಿಡಿದು ಯುದ್ಧಕ್ಕೆ ಬರಬೇಕು. ಇರುವಂತಹ ಸ್ಥಳ ಅಮರಾವತಿಗೆ ಯಾರನ್ನು ಕೇಳಿದ್ದೀರಿ? ದೇವೇಂದ್ರ ಎಂಬುದಾಗಿ ನಾನೇ ಶ್ರೀ ಮೂಲಗವಿತ್ತ ವಿಚಾರ ಅಂತೆ ಅಂದರೆ ನಮ್ಮ ದ್ವಾರದಲ್ಲಿ ಒಂದು ಸೇನೆ ಬಂದಿದೆ. ಸೇನೆ? ಹೌದೌದು. ಹೇಗುಂಟು? ಭಯಂಕರ ವಿಚಿತ್ರ ವಿಸ್ಮಯ ಅದ್ಭುತ ಭಯಂಕರವಾದ ಅದು ಎಲ್ಲ ಒಂದೇ ಎಲ್ಲ ಒಂದೇ. ಹಾಗಿದ್ರೆ ಆಶ್ಚರ್ಯಚಕಿತನಾಗಿದ್ದೆ ಎನ್ನುವುದೇ ಸತ್ಯ. ಹೌದೌದು. ಹಾಗಿದ್ರೆ ಸೇನೆಗೊಬ್ಬ ಸಮರ್ಥನಾದವನು ಬೇಕು. ಒಬ್ಬ ನಾಯಕ ಇದ್ದಾನೆ. ನಾಯಕ? ಹೌದೌದು. ಹೇಗಿದ್ದಾನೆ? ನೋಡುವುದಕ್ಕೆ ಕೋಣ ಅದು ಕೋಡು ಉಂಟು. ಕೋಡು ಉಂಟು. ಸರಿ ನೋಡ್ಬೇಕು. ಸರಿ ನೋಡಿದ ಅಡಿಯಿಂದ ಮುಂದೆ 2 ಕಾಲು. ಹಾಗಿದ್ರೆ ಕೆಳಭಾಗ ಬೇರೆ, ಬೇರೆ ಅಡಿಭಾಗ ಬೇರೆ, ಮೇಲೆ ಮೇಲ್ಭಾಗ ಬೇರೆ. ಹಾಗಿದ್ರೆ ಅರಕೋಣ. ಅರಕೋಣ ಹತ್ತಿರ ಹೋಗಿದ್ದೇನು? ಇದು ಮಾತನಾಡ್ತದೆ. ಮಾತನಾಡುವ ಕೋಣ. ಮಾತನಾಡುವ ಕೋಣ. ಓ ಹೋ 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 ಹೋ. ಯಾರ ಮಗ್ಗ ಅಂತ? ಇದು ಸೋನಿತಾಪುರದಿಂದ ಬಂದದ್ದು. ಸೋನಿತಾಪಟ್ಟಣ. ನಿತ್ಯಮ್ಮ ಮತ್ತು ಮಾಲಿನಿ. ಮಾಲಿನಿಯ ಮಗ. ನಮ್ಮ ಮಾಲಿನಿಯ ಮಗನು? ನಿಮ್ಮ ಮಾಲಿನಿ ಹಾಗಲ್ವೇ? ದೊಡ್ಡಮ್ಮನ ಮಗಳು. ಹಾಗೆ ಆಗಿದ್ದ ಕಾರಣ ನಮ್ಮ ಮಾಲಿನಿ ಅಂತ ಹೇಳಿದ್ದೆ. ಮಾಲಿನಿಯ ಮಗ. ಅಪ್ಪ ಯಾರು ಅಂತ ವಿಚಾರಿಸಿದೆ? ಅಪ್ಪ ವಿಚಾರಣೆ ಮಾಡಿದೆ. ಅವತ್ತು ನೀವು ಯಕ್ಷನಿಂದ ಯಕ್ಷನಿಂದ ವಿದ್ಯುನ್ಮಾಲಿ. ವಿದ್ಯುನ್ಮಾಲಿ ಜಾತ. ವಿದ್ಯುನ್ಮಾಲಿಯ ಮಗ. ಅಂತವನಿಗೆ ಮಹಿಷಾಕ್ಯ ಇಂಥ ಮಗ ಜನಿಸಿಕೊಂಡ ಮಗ. ಇಷ್ಟರ ತಡಿ ಇರ್ಬೋದು. ಹೌದು. ಏನೇ ಹೇಳಿ ಕರೆದುಕೊಂಡು ಬರ್ಬೇಕು. ಕರೆದುಕೊಂಡು ಬರ್ಬೋದಿತ್ತು. ಅದರ ಜೊತೆಯಲ್ಲಿ ಅವರಿದ್ದಾರೆ. ಯಾರು? ಅಂಗಾಂಗಗಳನ್ನು ಕಳೆದುಕೊಂಡವರು ಸಂಕಟರು. ಓ ಹೋ 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 ಹೋ. ಅವರೆಲ್ಲ ಸೇರಿಕೊಂಡಿದ್ದಾರೋ? ಈಗ ಅವರಿಗೆ ಏನೋ ಬೇಕಂತ ಬರುವುದಕ್ಕೆ ಬರುವಂತ ಕಾರಣ ಉಂಟು. ಒಂದು ಇವನ ತಂದೆಯನ್ನು ಕೊಂದ ಸೇಡು, ಮತ್ತೆ ಸಂಕದುರ್ಗರಿಗೆ ಆದ ಅನ್ಯಾಯ, ಮತ್ತೆ ನಿಮ್ಮಂತ ಸ್ವರ್ಗ ಬಿಟ್ಟುಕೊಡ್ಬೇಕು.
ಇಲ್ಲಿ ಹಾಗಿದ್ರೆ ಬಂದಂತ ನಿರೀಕ್ಷಣವಾದಂತ ಕರೆ ಇರುತ್ತೆ. ಏನು? ಮಾಲಿನ್ಯವಾದಂತ ಮೈಸೂರಿನ ದಾನವ ಶಬ್ದದುರ್ಗಾದ್ಯರನ್ನೆಲ್ಲ ಕೊಂಡು ಅಧಿಕಾರ ಸ್ಥಾಪನೆಗಾಗಿ ಕ್ಷೇತ್ರಕ್ಕೆ ಬಂದವರಿದ್ದಾನೆ. ಸಮರಾಂಗಣದಲ್ಲಿ ದೇವತೆಗಳಂತ ನಾವು ಎಷ್ಟು ತೋರ್ಪಡಿಸಬೇಕಾದ ಕರ್ತವ್ಯ ನಡೆಯೋಣ ರಣಗಾರುಣಿಗೆ. ನಿನಗೆ ಸ್ವರ್ಗ ಬೇಕಾ? ನಿನ್ನ ನರಕೆಗೆ ಆಯ್ತು. ಮೈಸಾಕ್ಯರನ್ನು ಕೂಡಿಕೊಂಡು ಬಂದಿದ್ದೇವೆ. ಸಂಪತ್ತನ್ನು
ಕಳೆದುಕೊಂಡಂತಹ ನೀವು ಹ. ಇವತ್ತು ಸ್ವರ್ಗಲೋಕವನ್ನು ಪಡೆಯುವ ಉದ್ದೇಶದಿಂದ ಬಂದಿದ್ದೀರಾ? ಹ. ನಿಮ್ಮಂತವರಿಗೆ ಸ್ವರ್ಗಲೋಕ ಅಲ್ಲ, ಮತ್ತೆ? ಯಮಲೋಕದಲ್ಲಿ ಜಾಗ. ಒಂದು ನಿಮಿಷ ಎಲ್ಲೋ ದೇವತೆ, ನಿನ್ನಲ್ಲಿ ಮಾತಿಲ್ಲ, ಯುದ್ಧ. ಮೋಸ, ವಂಚನೆ, ನಯವಂಚಕರು ನೀವು. ಅದು ನಿಮ್ಮಿಂದ ಕಲಿಯಬೇಕು. ಯಾಕೆ ಎನ್ನುವುದಕ್ಕೆ ನಾವುಗಳೇ ಸಾಕ್ಷಿ. ಅದನ್ನು ವಿರೋಧಿಸುವುದಕ್ಕಾಗಿ ಮಹಿಷಾಸುರನನ್ನು ಒಡಗೂಡಿಕೊಂಡು ದೇವಲೋಕ ಸ್ವಾಧೀನಕ್ಕಾಗಿ ಬಂದಿದ್ದೇವೆ. ಸಾಮರ್ಥ್ಯ ಉಂಟು ಗಂಟುಗಳು. ಹೌದಾ? ನಿನ್ನನ್ನೇ ಕಾಣಬೇಕೆಂಬ ಇಚ್ಛೆಯಿಂದ ಬಂದವ. ಅಂದರೆ ನನ್ನ ತಂದೆಯನ್ನು ಕೊಲಿಸಿದಂತ ದ್ರೋಹಿ ಇಂದಿನ ಸಮರದವೇ ನಿನ್ನನ್ನು ಬಡಿದೋಡಿಸುವಾಗ ಯಾರು ತಡೀತಾರೆ? ನಿನ್ನ ತಂದೆಯಾದಂತಹ ವಿದ್ಯುನ್ಮಾಲಿಯನ್ನು ನಾನು ಕೊಲ್ಲಿಸಿದ್ದು ಹೌದು. ಭೂಲೋಕದಲ್ಲಿ ಅನ್ಯಾಯ ಧರ್ಮಕ್ಕೆ ಮನ ಮಾಡಿದ ಶತಾದ್ವರವನ್ನು ಕೈಗೊಂಡ ನನ್ನ ಅಧಿಕಾರವನ್ನು ಯುದ್ಧದ ಮೂಲಕವಾಗಿ ಕಸಿದುಕೊಂಡ ಜಗಕ್ಕೆ ಹಿತವನ್ನು ಸಕ್ರೆ ಎನ್ನುವ ನೆಲೆಯಲ್ಲಿ ಅವನನ್ನು ವಧಿಸಿದವನಿದ್ದೇನೆ. ಅದೇ ಜಾಗವನ್ನು ಇಟ್ಟುಕೊಂಡು ನೀನು ಬಂದೆ ಅಂತಾದ್ರೆ ಶೈಮಿನಿಗೆ ನಿನ್ನನ್ನು ಅಟ್ಟಿಯೇನು ಧೈರ್ಯ ಉಂಟೇನು ನಿನಗೇನಿಲ್ಲದೆ?
ದೇವತೆಗಳು ಪೀಠ ಸುಕುಲಾರನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳ. ಇಷ್ಟು ಆಗಬೇಕು ಅಂತ ನಮಗೂ ಆಯ್ತಲ್ವೇ? 3 ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ. ನಾನೇ ದೇವರು. ಒಪ್ಪಿಕೊಂಡಿದ್ದೇವೆ. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯಥಾ ಮಗನೊಂದು ದೈವ ಪೂಜೆ ಸಲ್ಲದು. ಅದು ಸಲ್ಯ ಮಾಡಿ. ಕೆಲವರು ಭೂಲೋಕವನ್ನು ಸೇರಿಕೊಳ್ಳಿ, ಯೋಗ ಯಜ್ಞಾದಿಗಳನ್ನು ಮಾಡಿ ಹವಿರ್ಭಾಗ ಇಂದ್ರಾರ್ಪಣ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾತ್ಮನಾಗಬೇಕು. ಹೋಗಿ ಬೋಧಿಸಿ ಒಂದು ಒಪ್ಪದಿದ್ದರೆ ದಾಕ್ಷಿಣ್ಯ ಮಾಡಬೇಕು. ಏನ್ ಮಾಡ್ಬೇಕು? ಅಂತವರ ತಲೆಯನ್ನು ಕಲಿಯಬೇಕು. ಗರ್ಭಿಣಿ ಸ್ತ್ರೀಯರು ಅದನ್ನು ಸೇರಬೇಕು. ಮಕ್ಕಳ ಕಕ್ಕನೆ ಮಾಡಿ ಹಾಗೆ ಯಾರದು? ಸೂರ್ಯಚಂದ್ರರು ನಿಮಗಾದರೂ ಸರಿ, ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತೋದ್ರೆ ಏನಿದೇನ ಜತನ ಜೋಕೆ ಓ ಸೋಲಿಸಿ ಮೆರೆಯುತ್ತಲಿರಲು ಕರಲಿ ಪುರುಹೂತದಾಕ್ಷರ ಒಡನೆ ಮವಗೊಂಡು ಚಲಿಸಿದನು ಈ ಕಾನನದಲ್ಲಿ. ಏನು ಮಾಡಲಿ? ದೇವತೆಗಳೇ, ಎಂತಹ ದುಸ್ಥಿತಿ ನಮ್ಮ ಜೀವನಕ್ಕೆ ಆವರಿಸಿತು ನೋಡಿ. ಬಂದಂತ ಕಳವೈಶ್ವರನೇ ಕದನವನ್ನು ಗೈದರೆ ನಮ್ಮ ಬದುಕಿಗೆ ಸುಲಭವಾಗಿ ಹೋಯ್ತಲ್ಲ. ಅವನ ಅಟ್ಟಹಾಸದಿಂದಲೇ ಗಿರಿ ಗುಹೆ ಗೌರವಗಳಲ್ಲಿ ಅಡಗುವಂತಹ ದೌರ್ಭಾಗ್ಯ ಬಂತು. ಪರಿಹಾರದ ಮಾರ್ಗವನ್ನು ಕಂಡುಕೊಳ್ಳೋಣ ಎನ್ನುವ ಹಾಗೆ ನಾವು ನೇರವಾಗಿ ಬಂದದ್ದು ಸತ್ಯಲೋಕ ನಡೆಯುತ್ತಾನೆ. ಕಮಲ ಸಂಜಾತ ಸಂಜಾತನೆ, ಮೊದಲಾಗಿ ನಮ್ಮೆಲ್ಲರನ್ನು ಪಡೆಯಬೇಕು ತಂದೆ. ನಮ್ಮೆಲ್ಲರ ಕಣ್ಣೀರಿಗೆ ಇವತ್ತು ನೀವೇ ಕಾರಣರು ಅಂತ ಹೇಳಿದರೆ ಅಪರಾಧವಾಗಲಾರದು. ಎಷ್ಟು ದೊಡ್ಡ ಆರೋಪ. ಆರೋಪವಲ್ಲ ಸತ್ಯ ಸ್ವಾಮಿ. ಮಾಲಿನ್ಯ ಮಗನಾದ ವಯಸ್ಸದನ್ನುವಂತಾದವನಿಗೆ ವಿಶಿಷ್ಟವಾದಂತಹ ವರವನ್ನು ಅನುಗ್ರಹಿಸುವುದರ ಮೂಲಕವಾಗಿ ಕಲೆಯಲ್ಲಿ ಅನ್ಯಾಯದ ಹಾದಿಯನ್ನು ಹಿಡಿಯುವುದರೊಂದಿಗೆ ಶ್ರೇಷ್ಠವಾದಂತಹ ಅಧಿಕಾರವನ್ನು ದುರದ ಮೂಲಕವಾಗಿ ಕಸಿದುಕೊಂಡವನಿದ್ದಾನೆ. ಅಂತ ಕಷ್ಟ ಕಾರ್ಪಣ್ಯವನ್ನು ವಸುಂಧರೆ ಯಾವ ರೀತಿ ಸಹಿಸಿಕೊಳ್ಳುತ್ತಾಳೋ ನನಗೆ ತಿಳಿಯದು. ಲೋಕ ಕಲ್ಯಾಣವನ್ನು ಒದಗಿಸಿಕೊಳ್ಬೇಕು ದೇವಾ. ಆದರೆ ಬೇಳುವೆ ಹಾದಿಯ ನೊಂದನ್ನು ಮಾಧವನಲ್ಲಿಗೆ ತೂಗುವ ಅದು ತನ್ನ ಮಧುಸೂದನ ನದಿಯೊಳ ಸಾಗರದಲ್ಲಿ ನಯಿಸುವ ಅರಿತನರಿಗೆ ವೈಕುಂಠಕ್ಕೆ ಹೋದೆ, ನಿನ್ನ ನೋಡ್ಬೇಕು, ಮಾತಾಡ್ಬೇಕು. ಆದ್ರೆ ನೀನಲ್ಲಿ ಕಾಣಿಸಿರ್ಲಿಲ್ಲ. ವಿಷಯ ನೀನು ಒಟ್ಟಾಗಿರ್ಬೇಕಲ್ಲ. 3 ಮೂರ್ತಿಗಳಾದ ನಾವು ಇನ್ನೆಷ್ಟು ಸಾಗಲಿದೆ
ಮಾಡಿಕೊಳ್ಳುವುದು. ಮನುಷ್ಯನಿಂದಾಗಿ ಪೂರ್ವಕವೇ ಕಂಗಾಲಾಗಿದೆ. ಆದಷ್ಟು ಬೇಗನೆ ಅವನ ಮನೆಯಾಗಬೇಕು. ಏನ್ ಮಾಡೋಣ? ಆ ಬಗ್ಗೆ ಓಲಿ ಕುಳಿತು ಕುಳಿತವರು ಚಂದ್ರಕಾಂತ ಶಿಲೆಯೊಂದಾಗಿ ಕಲನ ವಧಿಸುವ ಯತ್ನ ಯೋಚಿಸುತ್ತಿರಲು ಇತ್ತ ನಳಿನ ಬಲಸುರ ನಡೆಕೊಂಡು ನಡೆದಂದು ವೈಕುಂಠದಲ್ಲಿ ಹರಿಕಾರದಿರುತ್ತಿದೆ. ಬಳಿಕ ಕೈಲಾಸಗೈದರವಾದ ಸದಾಶಿವ ನಿಲಯದೊಳಗಿಲ್ಲದಿರೆ ಸದಾಶಿವನೂ ನಿಲಯದಲ್ಲಿಲ್ಲ. ಕಳವಳಿಸಿ ತಿಳುಗುತ್ತ ಹರಿಹರ ಋತುವಿನಾದ್ರಿಯೊಳಗಿರುವ ಹರನವನು ಅಂಬರದ ನುಡಿಯ ಪಥವನ್ನು ಹಿಡಿಯುವ ಬನ್ನಿ. ನನ್ನಿಂದ ಅವರ ಪ್ರಸಾದವನ್ನು ಪಡೆದಂತಹ ಮಹಿಷದಾನವ ಮುಕ್ಕೋಟಿ ದೇವತೆಗಳನ್ನು ದಾಸಗಿಡಿದು ಪಂಚಮಹಾಪಾದಗಳನ್ನು ಮಾಡಿದ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಧೆಗೆ ಕಂಗೆಟ್ಟಂತಹ ನಾವು ನಿಮ್ಮವರ ಹಕ್ಕಿದ್ದೇವೆ. ಸಾಧ್ಯ ಇಲ್ಲ. ಸಮಷ್ಟಿ ಶಕ್ತಿಯ ಒಗ್ಗೂಡುವಿಕೆ ಆಗಬೇಕು. ಅದಕ್ಕಾಗಿ ಇದೋ ನನ್ನ ಅಂತಃಶಕ್ತಿಯನ್ನು ಮನೆಗಾಗಿ ನಾನು ಕೂಡ ತೇಜಸ್ಸನ್ನು ಒದಗಿಬೇಕಾಗಿರೋ ಬ್ರಹ್ಮ ತೇಜವನ್ನು ಹೊರಗಿಡ ದೇವತೆಗಳೇ, ನಮ್ಮ ಮೂಲಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಿಡ ಹೋಡ ನಾರಿಯ ಪ್ರತಿಕಾರಿ ಧಾರ್ಯ ಕೀಳಿಗೆ ಸುರರು ಜಯ ಜಯವೆಂದು ಮತಿಗೈದರು. ಜಯ ಜಯ
ಗಮನಿಸಿಕೊಳ್ಳಿರಿ. ಸುರಭಾತವೆಲ್ಲವ ದೆಸೆಗೆಡಿಸಿ ನೀತಿಗಿಂತ ಆದ್ಯಂತರೇ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ ನಮೋಸ್ತುತೆ ನಮೋಸ್ತುತೆ. ಓ ಸರ್ವಜ್ಞೆ, ನಮ್ಮೆಲ್ಲರ ಪಾಲಿಗೆ ಬಂದಿರುವಂತಹ ಕಷ್ಟದ ಸ್ಥಿತಿಯನ್ನು ಏನು ಹೇಳುವುದು ದೇವಿ? ಶೋಣಿತಾಬಲಿ ಹುಟ್ಟಿಕೊಂಡಂತಹ ಮಹಿಷದಾನವ ಬ್ರಹ್ಮನಿತ್ತಂತಹ ಬರಮಲೈದ ಕಪ್ಪಿ ಶಂಕದುರ್ಗನ ಸಹಾಯದಿಂದ ಅನ್ಯಾಯದ ಪಥದಲ್ಲಿಯೇ ಸಾಗಿಸಿದ ಲೋಕಗಳನ್ನೆಲ್ಲ ಅಲ್ಲೋಲ ಕಲ್ಲೋಲಗೊಳಿಸುವುದಕ್ಕೆ ಹಾಕುವಂದರೆ ಸುರ ಸಂಪತ್ತನ್ನು ಸೂರೆಗೊಂಡು ದೇವತೆಗಳನ್ನು ದಿಕ್ಕುದೆಸೆಗಿಡಿಸಿದ ನಿರ್ಭೀತನಾಗಿದ್ದಾನೆ. ನಾವು ಭೀತರಾಗಿದ್ದೇವೆ. ಸಂಹರಿಸಿ ನಿಮ್ಮೆಲ್ಲರನ್ನು ಪೊರೆಯುತ್ತೇನೆ. ಧೈರ್ಯಸ್ಥರಾಗಿ ಶಂಕದುರ್ಗಾದಿಗಳು ಶಕ್ತಿ ಸಂದಯನಾಗಿ ನನ್ನ ಕಂದ ಮಗಳಿರ ದುಷ್ಟನ ಅನುಚರರಾಗಿ ಶಂಕದುರ್ಗಾದಿಗಳ ಬರ್ತಾ ಇದ್ದಾರೆಯೇ? ಅಂಕೆ ಇಲ್ಲದ ಶಂಕದುರ್ಗಾದಿಗಳಿಗೆ ಅಂಕುಶ ಹಾಕುತ್ತೇನೆ. ಅವರ ರಕ್ತದಿಂದ ಪೃಥ್ವಿಯನ್ನೇ ತೃಪ್ತಿಗೊಳಿಸ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಸಧೈರ್ಯರಾಗಿರಿ. ಜಯ ಜಯವೆಂದು ಸಕಲರು ಮಣಿಯಲಾಗಿ ಜಯ ಜಯ ವಿಶ್ವಕರ್ಮನು ಘನಕರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಜಯ ಜಯ ಲೋಕಮಾತಾಡಿದ ಅಮೃತವಾಣಿಯನ್ನು ನಾವು ಕಿವಿತುಂಬ ಕೇಳ್ತಾ ಇದ್ದೇವೆ. ನಮ್ಮಲ್ಲಿರುವ ಭೀತಿ ದೂರವಾಗ್ತಾ ಇದೆ. ವಿಶಿಷ್ಟವಾದ ಶಕ್ತಿ ನಮ್ಮಲ್ಲಿ ಸಜ್ಜನಗೊಳ್ಳೋದಕ್ಕೆ ಪ್ರಾರಂಭಿಸಿತು. ನಮ್ಮಿಂದಲೇ ಪ್ರತ್ಯೇಕವಾದ ತೇಜವೆಲ್ಲವೂ ಒಂದಾಗಿ ಅಂಬರ ಮತೆಯಿಂದ ಅಷ್ಟಭುಜಾಕೃತಿಯ ಹೆಣ್ಣಾಗಿ ಧರೆಗಿಳಿದವಳು ನಮ್ಮ ತಾಯಿ. ಆ ಹುಟ್ಟುಳು ಹುಟ್ಟುಡುಗೆಯಲ್ಲಿದ್ದಳು. ಹೀಗಿರಬಾರದು ಎಂಬುದನ್ನು ಮನಗಂಡಂತಹ ವಿಶ್ವಕರ್ಮ ಬೇಕಾದ ಘನತರವಾದ ಉಡುಗೆ ತೊಡುಗೆ ಆಭರಣಗಳನ್ನು ತಂದಿದ್ದಾಗ ದೇವರಾಯರು ಕ್ರಮಾಗತವಾಗಿ ಶೃಂಗಾರ ಮಾಡಿದ್ದಾರೆ ನಮ್ಮ ತಾಯಿಯನ್ನು. ಶೃಂಗಾರವತಿಯಾದಂತಹ ನಮ್ಮವೇ ಮಹಿಷವತನಕ್ಕೆ ಹೊರಟು ನಿಂತಿದ್ದಾಳೇನೋ ಸರಿ. ಹೊರಟಂತಹ ಈ ಶುಭ ಗಳಿಗೆಯಲ್ಲಿ ನಮ್ಮ ತಾಯಿಗೆ ನಮ್ಮ ಕೈಯಾಯುಧಗಳನ್ನೇ ಕಾಣಿಕೆಯಾಗಿ ಕೊಡುವ ವನಜನ ಕರದ ಚಕ್ರವಾದ ತ್ರಿನಯನ ತ್ರಿಶೂಲವನು ಸಗ ಕನಕ ಗರ್ಭದ ಬ್ರಹ್ಮದಂಡವನಿತ್ತು ವಿನಯದಿಂದಲಿ ಸುರಪಕ್ಕು ವಿಷವ ಅರ್ಪಿಸಿದ್ದೇನಮ್ಮ. ಅನಿಮಿಷರು ಶಕ್ತ್ಯಾಯುಧಂಗಳ ಮಣಿದು ಮಾತೆಯ ಪದ ಕೆರಗಿ ನುತಿಸಿದರು ಭಯದಿ ಅಮ್ಮ ಜಯ 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 ಜಯ
ಜಯ ಜಯ ಜಯ ಜಯ ಜಯ ಸಮರ್ಪಣೆ ಮಾಡಿದೆವು ನಾವು. ಸಂತೋಷವಾದಂತವಾಗಿ ಅವುಗಳೆಲ್ಲವನ್ನು ಸ್ವೀಕರಿಸಿಕೊಂಡು ಅಷ್ಟ ಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ಯುದ್ಧದ ಸರ್ವ ಸಿದ್ಧತೆಯೂ ಆಗಿದೆ. ಕೊಳ್ಳನ ವಧೆಗೆ ಸುಮುಹೂರ್ತವು. ಆದ್ರೆ ಆ ದೃಷ್ಟದಲ್ಲಿ ಹೋರಾಡುವುದಕ್ಕೆ ಕಾಲ್ನಡಿಗೆಯಲ್ಲಿ ನಮ್ಮ ತಾಯಿ ಹೋಗುವುದು ಸರಿಯಲ್ಲ ಎಂಬುದನ್ನು ಮನಗಂಡ ಪರ್ವತರಾಜ ಸಿಂಹ ರೂಪವನ್ನು ಧರಿಸಿ ವಾಹನನಾಗಿ ಬರ್ತಾ ಇತ್ತು. ಯಾರೆಂಬುದನ್ನು ನೋಡುವೆ. ಸಕಲ ಸಿದ್ಧತೆ ಇಲ್ಲದ ವೇಸ್ತೇನೆ.
ಯುದ್ಧದಲ್ಲಿ ಪ್ರತೀಕವಾಗಿ ಶಂಕದುರ್ಗರ ನಿಜ, ನಿಜ. ಯಾಕವನ್ನು ಒದಿಸಿದೆ ಹಾ. ಏನು ನನ್ನ ವೈರತ್ವ ನಿಲ್ಲಲ್ಲೇ ನಿಲ್ಲು. ಒಂದು ಹೆಜ್ಜೆಯನ್ನು ಮುಂದಿರಿಸಿದ್ರೆ ಜತನ ಜತನ ವಿಧಿವರ ಬಲದಿಂದ ತುಂಬಿದಂತಹ ನೀನು ಸ್ವರ್ಗಲೋಕವನ್ನು ಸೂರೆಗೊಂಡೆಯಾ? ಹೌದು ಧರ್ಮಾತ್ಮರಾದಂತಹ ದೇವತೆಗಳಿಂದ ಸಿಗಡಿಸಿದೆಯಾ? ಅದು ಸುರರನ್ನು ಪೊರೆಯುವುದಕ್ಕೆ ನಿನ್ನನ್ನು ತಡೆಯುವುದಕ್ಕೆ ಸರಿ ಸರಿ. ಸಾಮಾನ್ಯತೆ ತಿಳ್ಕೊಂಡೆ ಹಾ. 3 ಲೋಕಾಧೀಶ ನಾನು ಓಹೋ. ನೀನು ಸಾಮಾನ್ಯ ಹೆಣ್ಣು ಹಾ. ಹೆಣ್ಣೆ ಏನು? ನೀನೆಲ್ಲ ಏನು ಧನ್ಯವೇ ನನಗೆ ಸುರರನ್ನು ಬರೆಯುವರೆ ಬಂದೆಯ ನಿಜ. ನೀನಾಗೆ ಕಾಲವಲ್ಲ ಯಾಕೆಲ್ಲ? ಅಧಿಕಾರಿಯಾದಂತಹ ನಾನು ಹಾ. ಪೀಠವನ್ನೇರಿದಾಗ ಹಾ. ನನ್ನ ದೊಡೆಯುವುದಕ್ಕೆ
ನಮಗೆ ಅಭಯವನ್ನು ಕರುಣಿಸಬೇಕು. ಸುಲಭ ಭಯ ನಿನಗಿಲ್ಲ, ಭಯ ನಿನಗಿಲ್ಲ ಮುಂದಾಗಿ ಹರುಷದಲ್ಲಿ ರಾಘವನೇ ಪಾಲಿಸು. ಸ್ಮರಿಸುವುದಿಲ್ಲ ಹೋರಾಡಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕಾಗಿ ವಿಧ ವಿಧವಾದಂತಹ ಭಕ್ತಿಯಿಂದ ಸ್ತುತಿಗೈದೆಯಾ ಕಂದ. ಹೌದು, ಶಾಂತಳಾದೆ, ಧನ್ಯನಾದೆ. ಕಲರ ಭೀತಿ ನಿಮಗಿಲ್ಲವಪ್ಪ. ಆ ದುರುಳ ಮಹಿಷನೊಡನೆ 9 ದಿವಸಗಳ ಪರ್ಯಂತ ಒಂದೊಂದು ರೂಪದಿಂದ ಹೋರಾಟ ಮಾಡಿದೆ. ಈ ದಿವಸಗಳನ್ನು ನವರಾತ್ರಿ ಎಂಬ ಹಾಗೆಯೂ 10ನೇ ದಿವಸದಂದು ಕೂಳ ಮಹಿಷನನ್ನು ಕೊಂದು ನಿಮ್ಮ ಪಾಲಿಗೆ ಸುಖವನ್ನು ತಂದುಕೊಟ್ಟಿದ್ದೇನೆ. ಈ ದಿವಸವನ್ನು ವಿಜಯದಶಮಿ ಎಂಬ ಹಾಗೆಯೂ ಆಚರಿಸಿಕೊಂಡು ಬರಲಿ. ಸ್ವರ್ಗಲೋಕ ಬರಿದಾಗಿದೆ. ಸಂಭ್ರಮದಿಂದ ರಾಜ್ಯಭಾರ ಮಾಡುತ್ತಾ ಬಾ ಮಗನೇ. ಓ, ನೀನಾಡಿದಂತ ನುಡಿಗಳನ್ನು ಕೇಳಿದಾಗ ಮನಸ್ಸಿಗೆ ಪರಮ ಸಂತೋಷವಾಯಿತು ತಾಯಿ. ಆದರೆ ಎಲ್ಲಿಯಾದರೂ ಇನ್ನು ಮುಂದಕ್ಕೆ ಕಳರಿಂದ ನನ್ನ ಬದುಕಿಗೆ ಕಷ್ಟ ಪ್ರಾಪ್ತವಾಯಿತು. ಬಿಡದೆ ಬಲಿಗಳು ಬಂದು ಹೊರೆಯುವೆ ಹೊರೆಯುವೆ ಬಿಡದೊಡನು. ಊರಿನ ಮಕ್ಕಳೇ, ಮುಂದೆಲ್ಲಿಯಾದರೂ ದಾನವರಿಂದ ಕಷ್ಟ ಕಾರ್ಪಣ್ಯಗಳೇ ನಿಮ್ಮ ಪಾಲಿಗೆ ಎದುರಾಯಿತು ಎಂದಿದ್ರೆ ಮರುಗದಿರಿ ಮರುಗದಿರಿ. ನೇರವಾಗಿ ತುಹಿನಾದಿಗೆ ನಡೆತಂದು ಏಕೋ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡರೆ ಸಾಕು. ಮೈದೋರುತ್ತೇನೆ, ಬಂದಂತಹ ಕಷ್ಟಗಳನ್ನು ದೂರ ಮಾಡಿಕೊಡುತ್ತೇನೆ. ಅದೃಶ್ಯನಾಗುತ್ತೇನೆ, ಅದೃಶ್ಯನಾಗುತ್ತೇನೆ, ಅದೃಶ್ಯನಾಗುತ್ತೇನೆ.
ಆಕೆ ಯಾರೆಂದುಕೊಂಡಿದ್ದೀರಿ? ಶುಂಭಾಸುರದಿಂದ ಕೇಳಿದ ನಾನೇ ಸರಿ. ಹೊರಟ ಬಂದ ಕಾರ್ಯಕಾರಣ ಹೊಳವಾರಿದೆ, ಅಳಿಸಬೇಕು ಅಳಿಸಬೇಕು. ನಿಶುಂಭರೆನ್ನುವಂತಹ ನಾಮಾಂಕಿತದಿಂದ ಈ ಲೋಕದಲ್ಲಿ ಪ್ರಖ್ಯಾತಗೊಂಡಿದ್ದೇವೆ. ನಿಮ್ಮೆಲ್ಲರ ನೆರವಿನಿಂದ ಹಿರಿಯಣ್ಣನಾದಂತಹ ಶುಂಭ ನಾನು ಈ ಶೋಣಿತಾಪುರದ ಅಧಿಕಾರಿಯಾಗಿ ವೈಭವದಿಂದ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ನಮ್ಮ ಜೀವನದಲ್ಲಿ ಶ್ರೇಷ್ಠವಾದಂತಹ ಯೋಗ ಪಥವನ್ನು ಸಂಪಾದಿಸಬೇಕು ಎನ್ನುವ ತೀರ್ಮಾನವನ್ನು ಗೈದು ನಾವು ಮಾಡಿರುವ ಸಾಧನೆ ಏನು ತಮ್ಮ?
ಕಳಿಸಿದ್ದೇವೆ. ಹಾ. ಕೊಡು ನಿನ್ನ ಅಧಿಕಾರ. ದೂರದಲ್ಲಿ ನೋಡುವ. ಆಯುಧವನ್ನು ಕೈಯಲ್ಲಿ ಹಿಡಿದುಕೊಂಡು ಸುಮ್ಮನ ಮುಂದೆ ಕಾಳಗಕ್ಕಾಗಿ ನಿಂತೆಯೇನೋ. ಹೌದು. ಜಯದಾಶೆಯನ್ನು ಬಿಟ್ಟು ಬಿಡು. ಯಾಕೆ? ಪರಬಲಾನ್ವಿತ ಈ ಶುಂಭನ ಯೋಗ್ಯತೆಯನ್ನು ಅರಿತುಕೊಂಡು ಹಾ. ಇಲ್ಲಿಯ ಪೀಠವನ್ನು ಬಿಟ್ಟು ನನ್ನ ದಾಸನಾಗುವುದು. ಎರಡು ಲೋಕವನ್ನು ಗೆದ್ದ ಮಾತ್ರಕ್ಕೆ ನನ್ನ ಅಧಿಕಾರ ಸಿಕ್ಕಿತು ಎನ್ನುವಂತ ನಿರೀಕ್ಷೆ ನಿನಗೆ ಬೇಡ. ಅದು ಯಾಕೆ? ಶತಾದೂರವನ್ನು ಕೈಗೊಂಡ ನನ್ನ ಅಧಿಕಾರವನ್ನು ದುರದ ಮೂಲಕವಾಗಿ ಕಸಿದುಕೊಳ್ಳುವುದಕ್ಕೆ ಮನ ಮಾಡುತ್ತೆಂದಾದರೆ ನಿನ್ನ ಶೀಲ ಸುಮಣಸರೆಲ್ಲ ಪಲಾಯನಗೊಂಡಿದ್ದಾರೆ. ಆದರೆ ನಾಲ್ಕದ ಪೀಠವು ನನ್ನನ್ನು ಕೈ ಬೀಸಿ ಕರೆಯುತ್ತಾರೆ. ಜಾರಿಕೊಳ್ಳುವೆ. ರಾಜರಾಜಾದೇಶ ರಾಜನ ಚಿತ್ರ ಚಂದ್ರೋದಯ ಅರಿತಿ ಮೇರೆ ಮಾರ್ತಾಂಡ ದೋದಂಡ ಸಾಹಸಿ ವೈರಿ ಗಜಗಳಿಗೆಲ್ಲ ಸಿಂಹ ಸದೃಶ ಸರ್ಗ ಮರ್ತ್ಯ ಪಾತಾಳ ಮೂರು ಲೋಕದ ಅಧೀಶನಾಗಿದ್ದಾನೆ. ನಮ್ಮನ್ನ ಸಂಭಾಷಣೆಗೆ ಜಯವಾಗಲಿ. ಹಸಿರು ಕುಲುವುದ್ದವರಿಕನಿಗೆ ಜಯವಾಗಲಿ, ಶುಭವಾಗಲಿ. ಸಹೋದರ, ಮೂರು ಲೋಕದ ಒಡೆತನ ನಮ್ಮ ಪಾಲಿಗಾಯಿತಲ್ಲ. ಸೇರಿದೆ. ಈ ಸಂತೋಷವಾದಂತಹ ವಿಚಾರವನ್ನು ನಮ್ಮವರು ಮಾತ್ರ ಅರಿತುಕೊಂಡರೆ ಸಾಲದು. ಎಲ್ಲಾ ಲೋಕಗಳಿಗೆ ಗೊತ್ತುಪಡಿಸುವ ಹಾಗೆ ಡಂಗುರವನ್ನು ಸಾರುವುದಕ್ಕೆ ವ್ಯವಸ್ಥೆಯನ್ನು ಮಾಡಲಿ. ಆಜ್ಞೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ಯಾರೇ ಆಗಲಿ ಯಾಗ ಯಜ್ಞಾದಿ ಪೂಜೆ ಪುರಸ್ಕಾರ ಮಾಡುವುದಿದ್ರೆ ಶುಂಭಾರ್ಪಣವಾಗುವೆ. ನಮ್ಮ ಹೆಸರೆಲ್ಲ ನಡೆಯತಕ್ಕದ್ದು. ಅದು ಯಾರು ತಮ್ಮ? ಸೂರ್ಯ ಮತ್ತು ಚಂದ್ರ. ಸೂರ್ಯ ಚಂದ್ರರೇ. 9 ದಿವಸ ಹಗಲಾದ್ರೂ ತೊಂದರೆ ಇಲ್ಲ, 3 ದಿವಸ ರಾತ್ರಿ ಆದ್ರೂ ಪರವಾಗಿಲ್ಲ. ಒಟ್ಟಿನಲ್ಲಿ ಶುಂಭಾಣಿ ಶುಂಭರ ಆಜ್ಞೆ ಇಲ್ಲದೆ ವ್ಯವಹರಿಸ ಕೂಡ ತಟಸ್ಥರಾಗಿದ್ದಾರೆ ನೋಡು. ನಡೆಯುತ್ತಿದ್ದಾರೆ. ಮನಸ್ಸಿಗೆ ಮಹದಾನಂದವಾಯಿತು. ಆದರೇನು ಮಾಡೋಣ? ತಿರುಗಾಟದಲ್ಲಿ ಸ್ವಲ್ಪ ಆಯಾಸಗೊಂಡಿದ್ದೇವೆ. ವಿಶ್ರಾಂತಿ ಬೇಡವೇ ತಮ್ಮ? ಈ ದೇವಲೋಕದ ವೈಭವವನ್ನು ನೋಡುತ್ತಾ ನೋಡುತ್ತಾ ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆಯೋಣ. ಹಾಗೆ ಮಾಡು. ಏನು ಚಂದ ನೋಡು. ಹೌದಲ್ಲ? ಏನು ವೈಭವ. ಎಂತಹ
ಸಾಧಾರಣನೇ ಎಲ್ಲರನ್ನೂ ಸೇರಿಸಿಕೊಂಡು ತುಯ್ಯಾದಿಯಾದ ದಕ್ಷಿಣ ಭಾಗದ ಕಡಂಬವರಕ್ಕೆ ಬಂದೆ ಅಮ್ಮರನ್ನೇ ಸೇರಿಸಿಕೊಳ್ಳುತ್ತಾರೆ. ನಿತ್ಯ ಮಂಗಳೇ ನಿತ್ಯರ ಲೋಕನಾಯಕ್ಕೆ ಅನಾಥರಕ್ಷಕ್ಕೆ ಶಂಕರಿ ಸರ್ವೇಶ್ವರಿ ರಾಜರಾಜೇಶ್ವರಿ ಅಮ್ಮ ನೀನೇ ಉತ್ತರಿಸುತ್ತಾರೆ. ಸುರಪಾಲ ಏಳಯ್ಯ ಸುರಪಾಲ ದೇವತೆಗಳನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಾದ್ರಿಯ ತಪ್ಪಲ ಪ್ರದೇಶವನ್ನು ಸೇರಿಕೊಂಡಂತಹ ನೀನು ಪ್ರಾಂಜಲವಾದಂತಹ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಂಡೆ ಯಾಕಂದ. ಹೌದು, ಸಂತುಷ್ಟನಾದಂತಹ ನಾನು ಚಂದ್ರದರ್ಶನವಿದ್ದಿದ್ದೇನೆ. ಧನ್ಯನಾದೆ. ಪೂರ್ವದಲ್ಲೇ ದೃಢ ಮಹಿಷನ ವಧೆಯಾಗಿದೆ. ಮತ್ತೆ ಯಾರಿಂದ ಕಷ್ಟ ಬಂತು ಮಗನೇ, ಭಿನ್ನವಿಸಿಕೋ ಭಿನ್ನವಿಸಿಕೋ. ನಿವೇದಿಸಿಕೊಳ್ಳಲೇ ಮಗಮ್ಮ ಮಹಿಷವರೇ ಕಾಲದಿಂದ ನೆಮ್ಮದಿ ಜೀವನ ಅನ್ನದಾಗಿಸಿಕೊಂಡರೂ ಕೂಡ ಈ ಕಾಲದಲ್ಲಿ ಕಣ್ಣೀರ ಕಡಲಲ್ಲಿ ಕೈತಳೆಯುವಂತ ಪ್ರಮೇಯಕ್ಕೆ ಒಳಗಾಗಿ ಯಾರಿಂದ ಮಗನೇ? ಮೂಲಕದಲ್ಲಿ ದರುದೇವಿಯ ಕುಮಾರನಂತೆ ಶುಂಭನೆನ್ನುವರು ಏನು ಮಾಡಿದ್ರು? ತಲೆಯಲ್ಲಿ ಅನ್ಯಾಯದ ಹಸ್ತವನ್ನೇ ಹಿಡಿಯುವುದರ ಮೂಲಕವಾಗಿ ಅಗಾದಿಗಳಿಗೆ ಅವಕಾಶವಿಲ್ಲದಂತೆ ಮಾಡಿದರು. ಗೋವುಗಳ ಬ್ರಾಹ್ಮಣರ ಪ್ರಾಣವತಿ ಸ್ತ್ರೀಯರ ಕಣ್ಣೀರಿಗೆ ಕಾರಣರಾದದ್ದು ಮಾತ್ರವಲ್ಲ, ಇನ್ನೇನು ಶ್ರೇಷ್ಠವಾದಂತ ನನ್ನ ಅಧಿಕಾರವನ್ನು ಯುದ್ಧದ ಮೂಲಕವಾಗಿ ಕಸಿದುಕೊಂಡರಮ್ಮ ಕಸಿದುಕೊಂಡರು. ಯಾಕೆ ಕಳವಳನೆ ನನ್ನ ಬದುಕಿಗೆ ಸೋಲವಾಯಿತು ಎನ್ನುವಾಗಿ ಆಲೋಚಿಸಿಕೊಂಡೇ ಅಂತಾದರೆ ಕಳರು ಸಾಮಾನ್ಯರಲ್ಲವು. ಏನು ವಿಶೇಷ? ಈ ಹಿಂದೆ ಬ್ರಹ್ಮದೇವರಿಂದ ಒಳಿದರಿಂದಲೂ ಹಾಗೂ ಮೂರ್ತಿಗಳಿಂದಲೂ ಮರಣವೇ ಇರುವಂತಹ ವರಗಳನ್ನೇ ಪಡೆದುಕೊಂಡಿದ್ದಾರಂತೆ ತಾಯಿ. ಲೋಕಕಂಟಕರಾದಂತವರನ್ನು ಸದವಡೆಯಬೇಕು ಅಂತಾದರೆ ಸರ್ವಶಕ್ತಳು ಐವರಿಗೆ ಆದಂತಾನೇ ಸಮರ್ಥಳು ಎನ್ನುವುದನ್ನೇ ತೀರ್ಮಾನಿಸಿ ಇವರೆಲ್ಲ ಜೊತೆ ಸೇರಿಸಿಕೊಂಡು ಬಂದಿದ್ದೇನೆ. ಕತ್ತಲಾವರಿಸಿದೆ ಪ್ರಪಂಚ ನೂತನವಾಗಿ ಬೆಳಕನ್ನು ಚೆಲ್ಲಿ ಮರದ ಬೇಡ ಮರದ ಬೇಡ ಭಗವಾನೇ ಸಮಯವೇ ಮರುಗದುವೆ ನಾಗಿದ್ದೆ ನಿಮ್ಮನು ಪೊರೆವೆ ನಿಶ್ಚಯ. ಇದು ನಿಶ್ಚಯ. ನಾ ಪೊರೆವೆ ನಿಶ್ಚಯ. ಮಕ್ಕಳೇ, ಧನುದೇವಿ ಸುಪುತ್ರರಾದಂತಹ ಶುಂಭನಿರುವಂತಹ ದಾನವರಿಂದಲಾಗಿ ನೀವೆಲ್ಲರೂ ಕಂಗೆಟ್ಟು ಹೋದಿರೆ ಬ್ರಹ್ಮನ ವರಬಲ, ಮೂರು ಲೋಕವರ ಸ್ವಾಧೀನ, ಪಂಚಮಹಾಪಾತಗಳನ್ನು ಎಸಗುವುದರ ಮೂಲಕವಾಗಿ ತೃಪ್ತರಾಗುತ್ತಾ ಇದ್ದಾರೆ. ಭೀತರಾಗಬೇಡಿ. ಲೋಕಕಂಟಕರಾದಂತಹ ದಾನವರನ್ನು ಕಿರಿದು ಸಮಯದಲ್ಲಿ ಸಾಧಿ ಮಾಡಿದು ನಿಮ್ಮೆಲ್ಲರನ್ನು ಸಲಹುತ್ತೇನೆ. ಧೈರ್ಯ ತಾಳಿ. ಮಕ್ಕಳೇ, ಇದೇ ರೂಪದಿಂದ ಕಾಣಿಸಿಕೊಳ್ಳುವುದು ಬೇಡ. ರೂಪಾಂತರಗೊಂಡು ತುಹಿನಾದ್ರಿಯ ತಪ್ಪಲಲ್ಲೇ ಇದ್ದುಕೊಂಡು ದಾನವರನ್ನೆಲ್ಲ ಯಾವ ರೀತಿ ವಧಿಸುತ್ತೇನೆ ಆ ಸಂಹಾರ ಲೀಲೆಗಳನ್ನು ಕಂಡು ನೀವೆಲ್ಲರೂ ಕೃತಾರ್ಥರಾಗಬೇಕು. ನಾನೇ ಪುಣ್ಯವಂತನೇ ಹೌದು. ನಿನ್ನ ಪೂರ್ಣವಾದಂತಹ ಲೀಲೆಗಳನ್ನು ಈ ಮಾಂಸಾಕ್ಷಿಗಳಿಂದ ಕಾಣುವಂತ ಸೌಭಾಗ್ಯವನ್ನು ಒದಗಿಸಿಕೊಡುತ್ತೆಂದಾದರೆ ನಾನೇ ಧನ್ಯಾತ್ಮನನ್ನು ಇಟ್ಟುಕೊಳ್ಳುತ್ತೇನೆ. ಮನದೋಡು ಏನು ಮಾಡೋಣ? ಸುಲಭ ಸುಲಭ ಬದು ಸುಲಭ ಎನ್ನುತ್ತ ಯಾವ ರೀತಿ ಕೊಳ್ಳಲಿ ಎಂದು ಯೋಚಿಸಿ
ಎಂದಿದ್ರೆ ಇಚ್ಛಾಶಕ್ತಿ ಸಮನ್ವಿತ ನಾನು ಇಚ್ಛಿಸಿದ ಕ್ಷಣ ಮಾತ್ರದಲ್ಲಿ ದಾನವರನ್ನೆಲ್ಲ ಕೊಲ್ಲುವುದಕ್ಕೆ ನನ್ನಿಂದೇನೋ ಕಷ್ಟವಾಗದು. ಆದ್ರೆ ನನಗದು ಭೂಷಣವೇ. ಆಲೋಚನೆ ಮಾಡಿದ್ರಲ್ಲವೇ ಅಲ್ಲ. 3 ಲೋಕದ ತಾಯಿಯನ್ನ ಬಳಿಕ 3 ಲೋಕದಲ್ಲಿರುವಂತಹ ಸಕಲ ಜೀವರಾಶಿಗಳು ನನ್ನ ಮಕ್ಕಳೇ ಅಲ್ಲವೇ? ತಪ್ಪು ಮಾಡುವುದು ಸಹಜ. ಆದರೆ ನೀತಿಯ ಮಾತುಗಳನ್ನು ಹೇಳಿ ಸರಿದಾರಿಗೆ ತರಬೇಕಾದಂತಹ ಲೋಕ ಮಾತು ನಾನಾಗಿದ್ದೇನೆ. ಶುಂಭ ಅಷ್ಟೊಂದು ಬಲಿಷ್ಠನಾಗಿ ಮೆರೆಯುವರೇ ಕಾರಣವೇನು? ಬ್ರಹ್ಮನಿತ್ತಂತಹ ಅವರ ಬಲ, ಆತನಿಗೆ ಮರಣವೇ ಇಲ್ಲ. ಮರಣ ಇರುವುದಿದ್ದರೆ ಕೋಶ ಸಂಭವೇ. ಅಯೋ ನಿಜೆ, ಆಕೆಯ ಕೋಶದಿಂದ ಮತ್ತೊಬ್ಬರಾಕೆಯ ಸೃಷ್ಟಿ. ಆದರೂ ಪ್ರಪಂಚದಲ್ಲಿ ಕುಮಾರಿಯಾಗಿ ಕಾಣಿಸಿಕೊಳ್ಬೇಕು ಎಂಬ ಹಾಗೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ಗೌರಿದೇವಿಯ ಆತ್ಮಕೋಶದಿಂದ ಹೊರಬಂದೆ. ನನಗೆ ನಾನೇ ಕೌಶಿಕೆ ಎಂಬ ಹಾಗೆ ನಾಮಕರಣ ಮಾಡಿದೆ. ಒಂದು ಮಾತ್ರಕ್ಕೆ ದಾನವನ ಪಟ್ಟಣಕ್ಕೆ ನೇರವಾಗಿ ಹೋಗುವುದೇ? ಆಹಾ, ಅಮ್ಮನನ್ನ ಸುತ್ತ ಮಕ್ಕಳು ಬರಬೇಕು, ಎಲ್ಲಿ ಬರಬಹುದು ಎಂಬ ಹಾಗೆ ಯೋಚಿಸುತ್ತಾ ಮುಂದೆ ಬರುವಾಗ ಓಹೋ, ತುಹಿನಾದ್ರಿಯ ದಕ್ಷಿಣ ಭಾಗ ಕಾಣುತ್ತಾ ಇದೆ. ಮೆರೆತ್ರವಥ ಕದಂಬವನ. ಇಲ್ಲಿಗೆ ದಾನವರು ಮೃಗಬೇಟೆಗಾಗಿ ಬರುವುದಕ್ಕೆ ಸಾಧ್ಯವಿದೆ. ಅದೆಲ್ಲ ಸರಿಯೇ, ಅವರು ಬರುವಲ್ಲಿ ತನಕ ನನಗೆ ಕುಳಿತುಕೊಳ್ಳೋದಕ್ಕೆ ಒಂದು ಹಾಸನ ಬೇಕಲ್ಲ. ಎಲ್ಲಿದೆ ಎಲ್ಲಿದೆ? ಕನಗದ ಮೆರೆಯಲು ಮೆರೆಯಲು ಕನಗದ ಬಂಗಾರದ ಉಯ್ಯಾಲೆ, ಅರ್ಥಾತ್ ಕನಕದ ಉಯ್ಯಾಲೆ, ಆದಿ ಮಧ್ಯಾಂತರಹಿತವಾದಂತಹ ಉಯ್ಯಾಲೆ ಏರಿಕೊಳ್ಳೋದೇನೋ ಸರಿ. ಆದ್ರೆ ನಾನು ಇಲ್ಲೇ ಇದ್ದೇನೆ ಎಂಬುದು ದಾನವರಿಗೆ ಅರಿವಾಗಬೇಕಲ್ಲ. ಇದಕ್ಕೇನು ಮಾಡೋಣ? ತಲಗಂಧವನ್ನು ಗಾಳಿಯೊಡನೆ ಪಸರಿಸಿದೆ. ಇಷ್ಟು ಮಾಡಿದರೆ ಸಾಲದು. ಉಯ್ಯಾಲೆಯನ್ನು ಏರಿಕೊಂಡು ಸುಶ್ರಾವ್ಯವಾದಂತಹ ಸಂಗೀತವನ್ನು ಹಾಡಬೇಕು. ಪರಿಮಳವನ್ನು ಆಗ್ರಾಹಿಸಿದಂತಹ ದಾನವರು ಸಂಗೀತವನ್ನು ಆಲಿಸಿ ಇತ್ತ ಕಡೆ ಬರುವುದಕ್ಕೆ ಸಾಧ್ಯವಿದೆ. ಆ ಹೊತ್ತಿನಲ್ಲಿ ನನ್ನ ಮೋಹ ಅನ್ನುವಂತಹ ಗಾಳವೊಂದನ್ನು ಬೀಸುತ್ತೇನೆ. ಒಬ್ಬೊಬ್ಬರನ್ನೇ ಸೆರೆ ಹಿಡಿದು ಕೊಲ್ಲುವ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಆಲೋಚನೆ ಮಾಡ್ತಾ ಇದ್ದ ಹಾಗೆ ತುಸು ದೂರದಿಂದ ರಾಕ್ಷಸರ ಹಟ್ಟಹಾಸ ಕೇಳಿ ಬರ್ತಾ ಇದೆಯಲ್ಲ. ಹಾಗಿದ್ರೆ ಸದ್ಯದಲ್ಲೇ ಕದಂಬ ವನಕ್ಕೆ ದಾನವರ ಪ್ರವೇಶವಾಗುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಅವರು ಬರುವುದಕ್ಕಿಂತ ಪೂರ್ವದಲ್ಲಿ ಕಾಂಚನದ ಉಯ್ಯಾಲೆಯನ್ನು ಏರಿ ಸಂಗೀತವನ್ನು ಹಾಡುತ್ತೇನೆ.
ಹೊಡೆದಿದ್ದಾನೆ ಹೊಡೆದಿದ್ದಾನೆ ಮನೋವೇಗ ಅನುಗ್ರಹಿಸಿದ ಬ್ರಹ್ಮಚಾರ್ಯ ಕೆಳಗೆ ಕೊಟ್ಟಿದ್ದಾನೆ. ಯಾರಿಗೆ ತಾಗುವುದು ಈ ಎಲ್ಲರಿಗೆ ತಾಗುವುದು ನನ್ನ ಉದ್ದೇಶದಿಂದಲೇ ಭೂಪುಜರ ದರ್ಪವನ್ನು ಮಾಡಿದ ಕಪ್ಪ ಕಾಣಿಕೆಯನ್ನು ಹೊಡೆದವರು ನಿಜ. ಆಮೇಲೆ ಏನಿದತ್ತು ಪರಳಿ ಸಮರಕ್ಕೆ ಆಹ್ವಾನ ಕೊಟ್ಟೆವು. ಮತ್ತೆ ನಾರದವನ್ನ ಸಂಜೆನು ಮಾಡಿಸಿದ ಶುಂಭ ಬಂದ ಉಭಯ ತೋಳುಗಳಿಂದ ದುಡಿದ ಪರಿಣಾಮ ಮನಸ್ಸಿಗೆ ಜಾಡ್ಯ ಹಸಿವು ಬಾಯಾರಿಕೆ ಹೆಚ್ಚುತ್ತಾ ಇದೆ. ಕಾರಣವಲ್ಲಯ್ಯ, ಮಾಡಿದಂತ ತಿರುಗಾಟ ಹೆಚ್ಚಾಯಿತು. ಪರಿಹಾರದ ಒಂದೇ ದಾರಿ ಏನು? ಸಾಕೋ ಸಾಕಾಯ್ತು. ಹೊರಮನೆಯಲ್ಲಿದ್ದರೆ ಮನಸ್ಸಿಗೆ ಒಂದು ರೀತಿಯ ಬೇಸರ. ಒಮ್ಮೆ ತಿರುಗಾಟ ಮಾಡುವ, ತಿರುಗಾಟಕ್ಕೆ ಬಂದ ಮೇಲೆ ಅದರ
ಪರಿಸ್ಥಿತಿ ಶಿವನೇ ಯಾರಿಗೆ ಗೊತ್ತಾ? ಅನುಭವಿಸಿದವರಿಗೆ ಮಾತ್ರ ತಿಳಿಯುವುದಕ್ಕೆ ಸಾಧ್ಯ. ಓಯ್ ಅಂದ ಹಾಗೆ ನಾನು ಪ್ರೇಮಂದಲ್ಲ. ನಮ್ಮ ತಮ್ಮ ಮುಂಡ ಈ ಮುಂಡ 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 ತಮ್ಮನನ್ನು ಕಾಟಿನಲ್ಲಿ ದುಡಿದಾಗ ಬಿಟ್ಟು ನೀನು ಮಲಗಿದ್ದ. ಓಯ್ ಇದು ಮಲಗಿದ್ದ ಮತ್ತೆಂತದು? ನಾವೆಲ್ಲ ಹೀಗೆ ಮಲಗುವುದು. ಅಂತ ಹೇಗೆ ಇದು ಎಂತದು? ಬಿತ್ತುಕೊಂಡದ್ದು ನಿನಗೆ ಕೈ ಕೊಟ್ಟ ಅಭ್ಯಾಸ. ನಿನಗೆ ಕೊಡದ ಕೈ ಯಾಕೆ? ಕೊಟ್ಟ ನನಗೆ ಕೊಡು. ಕೊಟ್ಟೆ ಒಮ್ಮೆ ಕೊಡು. ಹೌದೌದು. ಕೊಡು ಕೊಡು. ತಲೆ ತಿರುಗ್ತದೆ ಜೊತೆಯಲ್ಲಿ ವಾಂತಿ. ತಲೆ ತಿರುಗದೆ ಇರ್ತದ? ಎಷ್ಟು ಬಾರಿ ಹೇಳಿದ್ದೇನೆ ನಿನಗೆ ಧರ್ಮಕ್ಕೆ ಸಿಗುತ್ತದಂತ ಕಂಠಪೂರ್ತಿ ಕುಡಿಬಾರದು ಎಂಬುದಾಗಿ. ಕುಡಿದ ಪರಿಣಾಮವೇ ಇದು. ಈಗ ಕುಡಿದದ್ದು ಹೆಚ್ಚಾಯ್ತಾ? ಹೆಚ್ಚಾಯ್ತು. ಹೌದೇನೋ? ಏನು ಧರ್ಮಕ್ಕೆ ಸಿಕ್ಕಿದ್ರೆ ನೀನು ಬಿಡುವವಳ? ಅವನಂತೂ ಏನು ನಮ್ಮಲ್ಲಿ ಯಾರಾದ್ರೂ ಸುಮ್ಮನೆ ಬಿಡುವವರಿದ್ದಾರಾ? ನಾವೇನು ಕುಡಿದದ್ದು? ಏನು ರಕ್ತ ಕುಡಿದೆ. ಹೇಗೆ ನಿನ್ನ ಬೇಟೆ? ಸರಿ ಬೇಟೆ ಬೇಟೆಯಾಡುತ್ತಾ ಮುಂದೆ ಹೋಗುತ್ತಾ ಇರುವ ಸಂದರ್ಭ ಸಿಕ್ಕಿತು ಒಂದು ಕಾಡು ಕೋಣ. ಬಿಡ್ಲಿಲ್ಲ. ಶರವೇಗದಿಂದ ಹಿಡಿದೆ. ಉದರವಾಗಿದೆ. ರಕ್ತ ಕುಡಿದೆ. ಮಾಂಸ ತಿಂದೆ. ಅಷ್ಟಾಗುವಾಗ ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬುವಾಗ ಅಣ್ಣನ ನೆನಪಾಯಿತು. ನಿನ್ನ ಬೇಟೆ ವಿಶೇಷ ಏನು? ಒಯ್ದಾರಿಯಾಗಿ ಹೋದೆ. ಹೋಗುತ್ತಿರುವಂತ ಸಂದರ್ಭದಲ್ಲಿ ಕೇರಳದ ಕೇಸರಿ ಒಂದು ಎದುರಾಗಿ ಕೇಸರಿ ಏನು ಮಾಡಿದೆ? ಕೇಸರಿ ಬರುತ್ತಿರುವಂತ ಸಂದರ್ಭದಲ್ಲಿ ಬಿಡುವ ಮಗನೇ ನಾನು ಓಡಿ ಹೋದೆ. ಬಾಲಕ್ಕೆ ಕೈ ಕೊಟ್ಟೆ. ಗರ 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 ಮೊದಲಾಗಿ ರಕ್ತ ಅಲ್ಲಿಗೆ ಬಾಯಿ ಕೊಟ್ಟೆ. ಗಳ 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 ಕುಡಿದೆ. ಮಾಂಸವನ್ನು ಬಾಯಿಯೊಳಗೆ ಹಾಕಿದೆ. ಞಮ 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 ಜಗಿದೆ. ಎಲುಬು ದವಡೆಗೆ ಸಿಕ್ಕಿಸಿದೆ. ಕಾಟ ಕಾಟ ಕಾಟನೆ ಕಡಿದೆ. ಚರ್ಮ ಪರ್ರನೆ ಹರಿದೆ. ಅದು ಯಾಕೋ ಚರ್ಮ? ಚರ್ಮ ಎಷ್ಟು ಉಪಯೋಗ ಆಗ್ತದೆ. ಯಾವಾಗ ಹೇಗೆ? ಈ ಸಂದರ್ಭದಲ್ಲಿ ತಿನ್ನೋದಕ್ಕೆ ಕಷ್ಟವಾದ್ರೆ ಇನ್ನೊಂದು ಸಂದರ್ಭ ಅಂತ ಉಂಟು. ಯಾವಾಗಂತ ಬೇಕಲ್ಲ? ಮಳೆಗಾಲದಲ್ಲಿ. ಓಹೋ ಈಗ ಒಣಗಿಸೋದು. ಚೆನ್ನಾಗಿ ಒಣಗಿಸಿಡಬೇಕು. ಚೆನ್ನಾಗಿ ಕರುಕುರು ಕರುಕುರು ಜಗಿಲಿಕ್ಕೆ ಆಗ್ತದೆ. ಭರ್ಜರಿ ಹೊಟ್ಟೆ ಉಪ್ಪೇರಿದೆ. ಹೌದೌದು. ಹೊಟ್ಟೆ ತುಂಬಿದೆ. ಏನು 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 ಕೊಡುದಿಲ್ಲ. ಅದೇನು ಹಾಗೆ? ಸ್ವಲ್ಪ ಗಾಳಿ ಆಗ್ತದೆ. ಗಾಳಿ ಯಾರಿಗೆ? ನನಗೆ. ಯಾರು? ನೀನು. ನಾನು ನಿನಗೆ ಗಾಳಿ ಹಾಕಿದ್ರೆ ನೀನು ನನಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವರು ಯಾರು? ನಿನಗೆ. ಹೌದು. ಮೊದಲು ನನಗೆ ಗಾಳಿ ಹಾಕು, ಆಮೇಲೆ ಕೂಡಿದ್ರೆ ನೋಡುವ. ಅದಾಗ್ಲಿಕ್ಕಲ್ಲ. ನಾನು ನಿನ್ನ ಜೊತೆಯಲ್ಲೇ ದುಡಿದವ. ಸಮಾಜೆಲ್ಲ ಸುರಿಯುತ್ತ ಉಂಟು. ಗಾಳಿ ಈಗಲೇ. ಹೌದೌದು. ನಾನು ಬಂದಿದ್ದೇನೆ. ಈರುವರ ಪರಿಸ್ಥಿತಿ ಒಂದೇ ರೀತಿಯಾಗಿ. ಹೌದೌದು. ಆಲೋಚನೆ ಮಾಡಿದ್ರೆ ನಾವು ಯಾಕೆ ಕಷ್ಟವನ್ನು ಪಡಬೇಕು? ಯಾಕೆ? ನಮ್ಮ ಸೇವೆಗಾಗಿದ್ದಾರಲ್ಲ ಯಾರು? ಆ ಪರದೇವತೆಗಳು. ಅವರಲ್ಲಿ ಓರ್ವ ಗಾಳಿಗೆ ಅದೃಷ್ಟ ದೇವತೆ ಮಾರುತ್ತ ವಾಯು ಅವನಿಗೆ ಆಜ್ಞೆ ಮಾಡುವ. ಗಾಳಿ ಬೀಸಲಿಕ್ಕೆ ಮಾಡಿದ ತಕ್ಷಣ ಬೀಸಿ ಬಂದಾನು. ಸ್ಥಳ ಸರಿ ಇಲ್ಲ. ತಗ್ಗು ಪ್ರದೇಶ, ಬೆಳೆದು ನಿಂತಿದ್ದ ಗಿಡ ಮರಗಳು, ಬೆಟ್ಟ ಗುಡ್ಡಗಳು, ಇದರ ಮಧ್ಯೆ ಗಾಳಿ ಸರಿಯಾಗಿ ಬೀಸಿ ಬರುವುದಕ್ಕೆ ಸಾಧ್ಯವ? ಎಷ್ಟಾದ್ರೂ ಸೇವೆ ಮಾಡುವ ಕಷ್ಟ ಕೊಡಬಾರ್ದು. ಒಂದೇ ದಾರಿ. ಏನು? ಕಾಣಿಸ್ತಾ ಇತ್ತು ಏನಾಗಿರಿ ತುತ್ತ ತುಟಿ ಅದನ್ನು ಏನು
ಇದ್ದಾಳೆ. ಬ್ರಹ್ಮನ ರಾಣಿ, ಅಣಿವೇಣಿ, ಪುಸ್ತಕ ಪಾನಿ, ನಾಗವೇಣಿ. ಈ ಕಡೆಗೆ ಬರುವುದಕ್ಕಿಲ್ಲ. ಯಾಕೆ? ಓ ವಿಧಾತ, ದಿನವೊಂದಕ್ಕೆ ಅದೆಷ್ಟೋ ಜೀವರಾಶಿಗಳನ್ನು ಸಿದ್ಧ ಮಾಡುತ್ತಾನೆ. ಆ ಜೀವರಾಶಿಗಳಿಗೆ ಜ್ಞಾನ ಬರಬೇಕಿದ್ರೆ ಜ್ಞಾನ ಸರಸ್ವತಿ ಶಾರದಾ ಮಾತೆ ಜೊತೆಯಲ್ಲಿಯೇ ಬೇಕು. ಓಹೋ, ಒಂದು ವೇಳೆ ಇಲ್ಲದಿದ್ದರೆ ಜೀವಿಗಳ ಜೀವನವೇ ಅಸ್ತವ್ಯಸ್ತ. ಖಂಡಿತ. ಹಾಗಿದ್ರೆ ಶಾರದೆ ಅಲ್ಲ, ಅಲ್ಲ ಅವ ಇದ್ದಾನಲ್ಲ, ನಾರದ. ನಾರದ ನಿಜ, ನಿಂತಲ್ಲಿ ನಿಲ್ಲದ, ಕರದಲ್ಲಿಗೆ ಬಾರದ, ಕೋಪವನ್ನು ತೋರದ, ಜ್ಞಾನ ವಿಶಾರದ ನಾರದ. ನಾರದ. ದಕ್ಷ ಬ್ರಹ್ಮನಿಂದ ಅವನಿಂದ ಶಾಪ ಉಂಟು. ಹೇಗೆ? ನಿನಗೆ ತಿರುಗಾಟ. ಯಾರಿಗೂ? ನಾರದನಿಗೆ ದಕ್ಷ ಬ್ರಹ್ಮ ಕೊಟ್ಟಂತಹ ಶಾಪ. ಹಾಗಿದ್ರೆ ಎಷ್ಟಲ್ಲಿ ನಿಲ್ಲುವವನಾತನಲ್ಲ, ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನೇ ಸಂಚರಿಸುವ ಆತ. ಈ ಸ್ವರ ಒಂದೇ ಕಡೆಯಿಂದ ಕೇಳಿ ಬರುವುದು. ಹಾಗಿದ್ರೆ ಅವನಲ್ಲ, ಬಿಟ್ಟು ಬಿಡೋಣ. ಮತ್ತೊಬ್ಬ ಇದ್ದಾನಲ್ಲ, ದೇವಲೋಕದಲ್ಲಿ ಗಾನವನ್ನು ಮಾಡುವವ, ಕುದುರೆಯ ಮುಖದವ, ತುಂಬುರ. ತುಂಬುರ ತುಂಬುರ ತುಂಬುರ. ಹೌದೌದು. ಬರುವುದು ಬೇಡ, ಚಂಡಮುಂಡನ ಪ್ರವೇಶ ಆಗಿದೆ ಅಂತ ತಿಳಿದರೆ ಸಾಕು. ಈ ಕಡೆ ತಲೆ ಮಾಡಿ ಮಲಗುವ ಜಾಯಮಾನವೇ ಅನ್ನೋದಲ್ಲ. ಯಾಕೆ ಅಷ್ಟು ಭಯ, ಹೆದರಿಕೆ? ಭಯ. ನಾವಂತೇನು, ನಮ್ಮವರ ಸ್ವರ ಕೇಳಿದ ಕ್ಷಣವೇ ಎಲ್ಲರೂ ಎದ್ದು ಓಡಿ ಹೋಗುತ್ತಾರೆ. ಹಾಗಿರುವಾಗ ದೇವತೆಗಳು ಬರುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಶಾರದೆ ಅಲ್ಲ, ಅಲ್ಲ, ತುಂಬುರ ಅಲ್ಲ, ಅಲ್ಲ, ನಾನು ಅಲ್ಲ. ಅಲ್ಲ. ಯಾರು? ಒಂದೇ ದಾರಿ. ಯಾವುದು? ಕೇಳಿಸ್ತಾ ಇದೆ ಸ್ವರ. ಆ ಸ್ವರವನ್ನೇ ಗಟ್ಟಿಯಾಗಿ ಅಥವಾ ನನ್ನ ಮೇಲೆ ಭೂಮಿ ಇದೆಯೋ? ಭೂಮಿಯ ಮೇಲೆ ಇದ್ದಿ ಪುಣ್ಯಾತ್ಮ. ಹಾಗಿದ್ರೆ ಅಮ್ಮ, ಅಣ್ಣ, ಸ್ವರ ಬೀಳಿದು ನಡೆದಾರಳ ಮುಂದಕ್ಕೆ. ಮುಂದಕ್ಕೆ ಮುಂದೆ 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 ಮುಂದಕ್ಕೆ ಹೋಗಲಿಕ್ಕಾಗುದಿಲ್ಲ. ಏನಾಯ್ತು? ತಡೆಗೋಡೆ. ಯಾಕೆ? ಆಕಾಶದಂಚಿನ ಮಿಂಚಿನ ಗೊಂಚಳೆ ಒಂದು ಕಣ್ಣೆದುರಿಗೆ ಬಡಿದ ಹಾಗಾಯ್ತು. ಕಷ್ಟಪಟ್ಟು ಗೊಂಚಲಿಗೆ ನೋಡಿದರೆ ಯಾವತ್ತು ನೋಡುವಂತಹ ದೃಶ್ಯವೊಂದನ್ನು ಕಂಡು. ಏನು ಕಂಡೆ? ಚೆನ್ನದ ಮೈಯಾಲೆಯಲ್ಲಿ ತೂಗುತ್ತಾ ಪಾಡುತ್ತಾ ಓರೊಳಗೆ ತರುಣಿ ಮನೆಯನ್ನು ಕಂಡೆ. ತಲೆಗೆ ಎಲ್ಲಿಯಾದ್ರೂ ಪೆಟ್ಟಾಗಿದೆಯಾ ಅಂತ ಭೇಟಿಯಾಡಿ. ಇಲ್ಲದಿದ್ರೆ ಕಾಡಿನ ಮಧ್ಯದಲ್ಲಿ ಒಬ್ಬಳಾಕೆ ಹೆಣ್ಣು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದು ಪುಣ್ಯಾತ್ಮ. ಕಟ್ಟಿರ್ಬೇಕು. ಒಂದು ವೇಳೆ ತಲೆಗೆ ಪೆಟ್ಟಾಗುತ್ತಿರುತ್ತದೆ, ನಾನು ಇಲ್ಲಿಗೆ ಬರ್ತಿದ್ದೆ. ಇಲ್ಲದಿದ್ರೆ ಏನ ಈ ಕಾಡಿನ ಮಧ್ಯದಲ್ಲಿ ಓರ್ವಳಾಕೆ ಬಂದು ನಿಲ್ಲುವುದಕ್ಕೆ ಸಾಧ್ಯವೇ? ಸಾಧ್ಯವೇ? ಸಾಧ್ಯ. ಗೊತ್ತಾಯ್ತು ನನಗೆ. ನೀನ್ ನೋಡ್ಲಿಲ್ವಾ? ಎಲ್ಲಿ ನೋಡಿದೆ? ಓ, ಅಲ್ಲಿ ನೋಡ್ತಾ ಇದ್ದೆ. ಒಂದು ಮರ ಕಾಣಿಸುತ್ತಾ ಇದೆ. ಸಾಕ ನಿನಗೆ? ಮರದ ಎಡೆಯಲ್ಲಿ ಏನಾದ್ರೂ ಕಾಣ್ತದ? ಎಡೆಯಲ್ಲಿ ಬೇರು. ಅದರ ಎಡೆಯಲ್ಲಿ ಕರ್ಮ, ಮಣ್ಣು ಮಣ್ಣು. ಓಯ್, ಹುಡುಗಿ ಅಲ್ಲಿಲ್ಲ. ಮತ್ತೆ ನೋಡಬೇಕಲ್ವಾ? ನೋಡ್ಬೇಕು. ಆಸೆ. ಹೌದಾ? ಬಾ ಬಂದೆ. ಬಾ. ಕಾರ್ಮಗಿನ ಮಧ್ಯದಲ್ಲಿ ಕೊರೈಸಿದ ಕೋಲ್ಮಿಂಚಿನ ತರದೆ ಒಮ್ಮೆಲೆ ಕಣ್ಣಿಗೆ ಬಡಿದ ಹೋಗಾಯ್ತು. ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಹೌದಾ? ಹೌದಾ? ಗೊತ್ತಾಯ್ತಾ? ಕಣ್ಣಾರ ನೋಡಬೇಕು.
ಎಂತ ಅಂದ ಎಂತ ಚಂದ ಈ ರೂಪ ನೋಡುವುದಕ್ಕೆ ಅಪರೂಪ. ಕಣ್ಣುಗಳೆರಡು ಸಾಲದಾಗಿ ಹೋಯ್ತು. ಖಂಡಿತ ಶರೀರ ಪೂರ್ತಿ ಕಣ್ಣಿರುತ್ತಿದ್ರೆ ಒಳ್ಳೇದಿತ್ತು ಏನು. ಇಲ್ಲೇ ಇರಬಹುದಿತ್ತು. ಹೌದೌದು. ಅದೆಷ್ಟು ಲೋಕ ಲೋಕವನ್ನು ಸಂಚಾರ ಮಾಡಿದವರು ನಾವು. ಇಂತಹ ಸೌಂದರ್ಯತೆಯನ್ನ ಇದುವರೆಗೂ ನೋಡಿದವರಲ್ಲ. ಇಲ್ಲ, ಆದ್ರೆ ನೋಡಿದ ಬಳಿಕ ಹೊಗಲಲೇಬೇಕು. ಆಕೆಯ ಮುಂಗುರು ನೋಡ ಮರಿದಂಬಿಗಳ ಸಾರಿನ ಹಾಗೆ ಬದ್ಧಿಗೆ ಚಂದ್ರನ ತೆರದಿ ಉಪ್ಪು ನೋಡ ಕಾಮನ ಕೈಯ ಕಪ್ಪು ಅವನ ಹಿಡಿದ ಹಾಗೆ ಸಂಸ್ಕೃತಿಯ ಮುಖ್ಯ ಸೀಳಿಟ್ಟ ತೊಂಡೆ ಹಣ್ಣಿನ ತೆರದಿ ತುಟಿಯಲ್ಲ ತೊಂಡೆ ಹಣ್ಣೆ ಕೆಂಪು 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 ಮರ್ಯಾದೆಯ ಸಂಡೀಲು ಕಟ್ಟಿ ಕಟ್ಟಿ ಸಿಂಹ ಕಟ್ಟಿ ಆ ಪಾದ ಈ ಪಾದ ಹಂಸ ಪಾದ ಇವಳೆಂತ ವಿಟಗಾರ ಕೂರ್ಗನೆಯಂತಿ ಹೇಳು ನೀರೇ. ಈಕೆ ವಿಟಗಾರ ಹೌದು ಅಂತಾದರೂ ನಾವು ವಿಟಪುರುಷರೇ ಅಖಂಡವಾದಂತಹ ಬ್ರಹ್ಮಚಾರಿತವನ್ನು ಪಾಲಿಸ್ತಾ ಇದ್ದೇವೆ. ನಮ್ಮನ್ನೇ ಆ ಕಡೆಗೆ ಸರಸಜವದನೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಖಂಡಿತ ಆ ವಿಚಾರ ಇರಲಿ. ಯಾರಿಗಳು ಯಾರಿಗಳು ಇಲ್ಲಿಗೆ ಯಾಕೆ ಬಂದಿ ಹೇಳು. ಬಂದು ನಮ್ಮನ್ನೇ ಯಾಕೆ ಪಿಳಿ 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 ಪಿಳಿಯಾಗಿ ನೋಡ್ತಾ ಇದ್ದಾಳೆ. ಕಿರಣಕು ಈ ಲೋಕದಲ್ಲ ಮತ್ತೆ ಒಂದ ರಮೆ ಇಲ್ಲದ್ರೆ ನಮ್ಮ ವೈರ್ಯ ಮನದಿ ವೈಕುಂಠಾಧಿಪತಿಯಾದಂತಹ ನಾರಾಯಣನ ರಸಿ ಈ ಹಿಂದೆ ಸಮುದ್ರ ಮತನ ಕಾಲದಲ್ಲಿ ದೊರಕಿದವಳು ಆಕೆ. ಆವಾಗ ತನ್ನ ಎದೆಯ ಭಾಗದಲ್ಲಿ ಜಾಗವನ್ನು ಕಟ್ಟವ ಹರಿ. ಆದ್ರಿಂದ ಬರ್ಲಿಕ್ಕಿಲ್ಲ, ಸಾಧ್ಯವಿಲ್ಲ. ಬೇಡ ಬಿಡು. ನಮ್ಮ ದೇವರ ಮನದಿ ಶಂಕರನ ಮನದಿ ಶಂಕರಿ. ನಮ್ಮ ಕುಲದೇವರಾದ ಶಂಕರನ ರಸಿ ಒಬ್ಬಾಕೆಯನ್ನು ಶಿರದಲ್ಲಿ ಬತ್ತ ಮತ್ತೊಬ್ಬಾಕೆಗೆ ಅಂಗವನ್ನಿತ್ತ. ಹೆಣ್ಣು ಮಕ್ಕಳು ಎಂದಾದ್ರೆ ಬಹಳ ಪ್ರೀತಿ ಅವರಿಗೆ. ಹಾಗಿರುವಾಗ ಮಡದಿಯವರನ್ನು ಕಳಿಸಿಕೊಡುವುದಕ್ಕೆ ಸಾಧ್ಯವೇ? ಬೇಡ ಬೇಡ. ಇನ್ನೋರು ಗೊತ್ತಲ್ಲ ಮನ್ಮತ ಅವನ ಮಡದಿ ರತಿ. ಆ ರತಿಯೇ ಧರೆಗೆ ಇಳಿದಂತೆ ಪ್ರಪಂಚದಲ್ಲಿ ಅತಿ ಚೆಲುವೆ ಎಂದಾದ್ರೆ ರತಿಯಂತೆ. ಆದ್ರೆ ಒಂದು ಮಾತು ಕೇಳಿದ್ಯಾ? ಏನದು? ರಥಿಯ ಮೇಲದಲ್ಲಿರ್ಪ ಕಾಮ ಅರೆ ಕ್ಷಣವು ಬಿಟ್ಟಿರಳಾರ ಸುಪ್ರೇಮ. ಜಗತ್ತಿನಲ್ಲಿ ಯಾವ ಮೇಲಾದ್ರೂ ನಿಲ್ಲುವುದಕ್ಕೆ ಸಾಧ್ಯತೆ ಇದೆ, ರಥಿಮನ್ಮತರ ಮೇಳ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಹೋಗುದಿದ್ರು ಜೊತೆ ಜೊತೆಯಾಗಿ ಹೋಗುವವರು. ಆಕೆ ಬರ್ಲಿಕ್ಕಿಲ್ವಾ? ಹಾಗಿರುವಾಗ ಓರ್ವಳನ್ನು ಕಳಿಸಿಕೊಡುವುದಕ್ಕೆ ಸಾಧ್ಯ. ಸಮೀಪದಲ್ಲಿ ಮನ್ಮತ ಇದ್ದಾನ? ಇದ್ದಾನೋ? ಯಾರು ಇಲ್ಲ. ಹಾಗಿದ್ರೆ ರತಿಯಲ್ಲ. ತಮ್ಮ ಆ ವಿಚಾರ ಇರಲಿ. ಇವಳಿಗೆ ಮನೆ ಇಲ್ವೇ? ಊರಿಲ್ವೇ? ಮನೆ ಊರುಗಳನ್ನು ಬಿಟ್ಟು ಬಂದದ್ದು ಯಾಕೆ? ಯಾಕೆ? ಈ ಕಾರಣದಲ್ಲಿ ಉಯ್ಯಾಲೆ ಆಡುವುದಕ್ಕೆ. ಏಕೆ? 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 ತಿಳಿದೆ. ಏನು ಬೇಸರ? ಜೀವನದಲ್ಲಿ ಬೇಸರ. ಇನ್ನು ನನಗೆ ನಾಡು ಬೇಡ, ಕಾಡೆ ಸಾಕು ಎಂಬುದಾಗಿದ್ರೆ ಅದು ಕಾಡಿಗೆ ಬಂದಿದ್ದಾಳೆ. ಬೇಸರ. ಈಗ ಬೇಸರಗೊಂಡು ಬಂದದಂತೆ ಹೇಳುದ? ಮುಖ ನೋಡಂತೆ. ನೋಡುವಂತೆ. ನೋಡುವ ನೋಡುವ. ಬೇಸರದ ಛಾಯೆ ಇಲ್ಲ. ನಗು ನಗುತ್ತಾ ಕುಳಿತಿರುವಳು ಈಕೆ. ನಗು ನಗು ಜೀವ ಇದ್ದ ಮಗನಿಗೆ ಬಾರದಿದ್ದ. ಯಾಕೆ? ಬರುವಾಗ ಬೇಸರದಿಂದಲೇ ಬಂದದ್ದು. ಇಲ್ಲಿಗೆ ಬಂದ ಮೇಲೆ ಆ ಬೇಸರ ಮರೆಮಾಚಿ ಹೋಯ್ತು. ಯಾಕೆ ಅಂತ ಕಾರಣ ಏನು ನೋಡಿದೆಯಾ? ಯಾವುದು ಬರ್ತಿರುವಂತಹ ವೇಳೆಯಲ್ಲಿ ಕಾರುಗೆತ್ತಲೆ ಹಿಂದೆ ಮುಂದೆ ಆಲೋಚನೆ ಮಾಡುವರು ನಾವು. ಇವತ್ತು ಹಾಗಲ್ಲ. ಯಾವ ಕಡೆ ನೋಡಿದ್ರು ಕೂಡ ಬೆಳಕಿನ ವ್ಯವಸ್ಥೆ. ಕುಳಿತುಕೊಳ್ಳುವುದಕ್ಕೆ ಚಿನ್ನದ ಉಯ್ಯಾಲೆ, ಮೀಟುವುದಕ್ಕೆ
ಶರೀರ ಪೂರ್ತಿ ಆಭರಣ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ ಮೇಲೆ ಬೇಸರ ಬಂದು ಯಾರಿಗಾದ್ರೂ ಬೇಸರ ಆದೀತ ಒಂದ್ ವೇಳೆ ಬೇಸರ ಇತ್ತಿದ್ರೆ ಬೆನ್ನು ತೋರಿಸಿ ಓಡಿ ಹೋಗು. ಹೌದೌದೌದು ಒಂಟಿ ಆಗ್ತಾನೆ. ಹೌದೌದು. ಹೀಗೆ ಪರಿಚಯ ಕೇಳಬೇಕಾದ್ದು ನಮ್ಮ ಕರ್ತವ್ಯ. ಓಹೋ. ಇಲ್ಲ ಹೋಗಿ ಬರ್ತೀನಿ. ಮಾತಾಡಕ್ಕೆ ಹೋಗಿ ಸಾಯ್ತ ಪುಣ್ಯಾತ್ಮ ಸಾಯುದ ಹೆಣ್ಣು ಮಕ್ಕಳಲ್ಲಿ ಮಾಡಿರ್ತಾರೆ, ಗಂಡಸರು ಸಾಯ್ತಾರೆ. ಎಲ್ಲರ ವಿಚಾರ ಹಾಗಲ್ಲ. ನಮಗೆ ಬ್ರಹ್ಮದೇವ ಕಟ್ಟವರೇ ಹಾಗೆ ಎಲ್ಲಿಯವರೆಗೆ ಬ್ರಹ್ಮಚಾರ್ಯವನ್ನು ಪರಿಪಾಲಿಸ್ತಿರೋ ಅಲ್ಲಿಯವರೆಗೆ ಮರಣದ ಭೀತಿಯೇ ಇಲ್ಲ. ಮಾಡಿ ಮಗ. ನಾವು ಭ್ರಮಿಸಿದ್ದೆ ಹೇಗೆ ನನಗೆ ಹೊರ ಕೊಟ್ಟ. ಹೌದೌದು. ಶಾಪ ಕೊಟ್ಟ ಶಾಪ ಸುಲಾಭದಲ್ಲಿ ಚಂಡಮುಂಡರನ್ನು ಸೋಲಿಸಿದ್ದಾನೆ. ಹೌದೌದು. ಬೇಡ ಬೇಡ, ಒಂದಲ್ಲ ಒಂದು ದಿನ ಅವನನ್ನು ನೋಡಿಕೊಂಬ. ನೋಡ್ಕೊಳ್ಬಹುದು. ಈಗ ಹೇಳಿ. ನಾವು ಮಾತಾಡಿಸುದು ಬೇಡ. ನೋಡಿದ್ದೆ ಅಪರಾಧ. ಹೌದು. ಮಾತಾಡಿಸಿದ್ರೆ ಆ ಕ್ಷಣ ಸಾಯ್ತೇವೆ. ಹೌದು. ಬೇಡ, ಇವಳ ವಿಚಾರವನ್ನು ತಿಳಿಯಲೇಬೇಕು. ನಾವಲ್ಲ, ನಮ್ಮನೆ ಶುಂಭ, ನಮ್ಮ ನಡೆ. ಮನಸ್ಸಿಗೆ ಸಂತೋಷವಾಯಿತು. ಲೋಕ ಸಂಚಾರಕ್ಕಾಗಿ ಹೋದವರು ನೀವಲ್ವೇ? ಲೋಕದಲ್ಲಿ ನಮ್ಮ ಬಗ್ಗೆ ಹೇಗೆ ಪ್ರತೀತಿ ಇದೆ? ಎಲ್ಲವನ್ನು ಶೋಧಿಸಿದವರು ನಾವು. ಸರಿ, ನಮ್ಮ ಕಡೆ ಹೋದ್ರು ಕೂಡ ನಿಮ್ಮನ್ನೇ ಹೊಳುತ್ತಾ ಇದ್ದಾರೆ, ಹೊಗಳುತ್ತಾ ಇದ್ದಾರೆ. ದೇವರೆಂದರೆ ಏಕೋದೇವ ಶುಂಭ ಎಂಬುದಾಗಿ ಒಳ್ಳೆಯದು. ವಿಚಾರ ಕೇಳಿ ಸಂತೋಷವಾಯಿತು. ಹೊರಮನೆಗೆ ಬರುವ ಅನ್ನೋಷ್ಟರಲ್ಲಿ ಎಲ್ಲಿಂದ ಬಂತು ಅಂತ ಗೊತ್ತಾಗಲಿ. ಎಂತದ ಹಸಿವು, ಹಸಿವೆ. ತಿನ್ನುವುದಕ್ಕೆ ಹೋಗುವಾಗ ಏನು ಕೊಂಡು ಹೋಗಲಿಲ್ವ ನೀವು? ಯಾಕೆ? ಹೋದಲ್ಲಿ ಕೊಡ್ತಾರೆ ನಮಗೆ. ಈಗ ಈ ಹಸಿವೆಗೆ ಯಾವತ್ತೂ ಕೂಡ ಕೊಡಬಹುದು ಎಂಬುವಂತ ಭರವಸೆ ನಂಬಿಕೆ ಉಂಟಪ್ಪ. ಯಾರು ಕೊಟ್ರು? ಏನು ಮಾಡಿದ್ದೀರಿ? ಕೊಟ್ಟಾರು ಕೊಡ್ಲಿಲ್ವ? ಅರಣ್ಯವನ್ನು ಪ್ರವೇಶ ಮಾಡಿ ಮನಸ್ಸಿಗೆ ಬಂದ ಹಾಗೆ ಬೇಟೆಯನ್ನಾಡಿದವರು ನಾವು. ಬೇಟೆ ಮಾಂಸ ತಿಂದಿರಿ? ಸ್ವಲ್ಪವ. ನೀವೇ ತಿಂದದ್ದ ನನಗೇನಾದರೂ ತಂದಿದ್ದೀರಾ? ಅಗ್ರಜ, ಏನಪ್ಪ? ನಿಮ್ಮನ್ನು ಮರೆಯುವುದಕ್ಕುಂಟೆ ಅಚ್ಚುಮೆಚ್ಚಿನ ನಿಮಗೆ ಮಾಂಸ, ಪ್ರೀತಿಯ ಮಾಂಸ. ಯಾವುದದು? ಮೊಳದ ಮೃಗ. ಮನಸ್ಸಿಗೆ ಸಂತೋಷವಾಯಿತು. ರಕ್ತ ಸೋರ್ತಾ ಉಂಟು. ಮುಂದೇನಾಯ್ತು? ಹಸಿ 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 ಮಾಂಸ. ಮುಂದೇನಾಯ್ತು? ಮುಂದೆ ಬೇಟೆಯಾಡಿದ ಪರಿಣಾಮ ಶರೀರಕ್ಕಂತ ಆಯಾಸವನ್ನು ದೂರ ಮಾಡೋದಕ್ಕಾಗಿ ಹೆರಗಿರಿಯನ್ನು ಏರಿ ಮಾರುತನಿಗೆ ತನ್ನನ್ನು ಕೊಟ್ಟಿದ್ದಂತಹ ಸಂದರ್ಭ ಗಾಳಿಯ ಜೊತೆಯಲ್ಲಿ ವಿಶೇಷ ಏನಪ್ಪ? ಸ್ವರವನ್ನು ಕೇಳಿ ಬರ್ತಾ ಇತ್ತು ಪ್ರಭು. ಸ್ವರವನ್ನು ಆಲಿಸಿ ಕದಂಬ ಕಾಂತಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದವೆಂದಾದ್ರೆ ಅಲ್ಲಿ ಒಂದು ವಿಶೇಷ ಪ್ರಭು. ವಿಶೇಷ ಏನಂತ? ತರುಣಿಯೋರ್ವಳು ಚಿನ್ನದ ವಿಯೋಲೆಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. ತರುಣಿ ಹುಡುಗಿ ಆ ಕಾಡಿನಲ್ಲಿ ಏನು ಧೈರ್ಯ ನೋಡು ನಮ್ಮ ಹುಡುಗಿಯರಿಗೆ. ಸಂಗೀತಾಭ್ಯಾಸ ಮಾಡುವುದಕ್ಕೆ ಕದಂಬವನಕ್ಕೆ ಹೋದದ್ದು ಕರ್ಮ. ಎಂತದ್ದು? ಸಂಗೀತಾಭ್ಯಾಸ ಕಾಣುವುದೇ ಇಲ್ಲ, ಬರೀ ಕತ್ತಲೆ. ಅಲ್ಲಿಂದ ಅಭ್ಯಾಸ ಅವರ ಕರ್ಮವಾದು. ಇಲ್ಲಿಯೇ ಕರ್ಕಶವಾದಂತಹ ಧ್ವನಿ ಕೇಳುವುದಕ್ಕಾಗುವುದಿಲ್ಲ. ಆ ಕಾಡಿನಲ್ಲಿ ಸೊಳ್ಳೆ ಕೇಳುವುದಕ್ಕ ಪ್ರಭು, ನಮ್ಮವರಿಗೆ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಜೊತೆಯಲ್ಲಿ ಜನ ಬೇಕು. ಧೈರ್ಯ ಇಲ್ಲ ಅಂತ ಹಾಗಾದ್ರೆ ಈ ಹುಡುಗಿಯನ್ನು ಸರಿಯಾಗಿ ನೀವು ನೋಡಿದ್ದೀರಾ? ಯಾರಂತೆ? ಅಂತಹ ತರುಣಿ ಮೂರು ಲೋಕದಲ್ಲಿ ಎಲ್ಲಿಯೂ ಇಲ್ಲ ಪ್ರಭು. ಅಪೂರ್ವವಾದಂತಹ ಸೌಂದರ್ಯವತಿ ಆಕೆಯಾಗಿದ್ದಾಳೆ. ಆಕೆಯನ್ನು ಕಂಡಂತಹ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಯಾವ ತೀರ್ಮಾನ? ಆಕೆಯನ್ನು ಕರೆತಂದು ತಾವು ಮದುವೆಯಾಗಬೇಕು. ತಮ್ಮಂದಿರೇ, ನೀವು ಯಾಕೋ ಏನೋ ನೀವು ಮಾತನಾಡುತ್ತಾ ಇದ್ದ ಹಾಗೆ ನನ್ನ ದೇಹವೇ ಒಮ್ಮೆ ಪರಿವರ್ತನೆಯಾಗಿ ಹೋಯಿತಲ್ಲ. ಒಂದು ಬದಿಯಲ್ಲಿ ಬಿಸಿ 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 ಆಗುತ್ತಾ ಇದೆ, ಮತ್ತೊಂದು ಬದಿಯಲ್ಲಿ ತಂಪು 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 ಆಗುವಂತ ಅನುಭವ ನನಗೆ. ಏನಪ್ಪ ವಾತಾವರಣ ಯಾವ ರೀತಿಯಲ್ಲಿ ಉಂಟು? ಅಲ್ಲವೇ ಅಲ್ಲ. ಬೆಳಗ್ಗೆ ನೋಡಿದ್ರೆ ಚಳಿ 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 ಚಳಿ, ಮಧ್ಯಾಹ್ನದ ಮೇಲೆ ಬಿಸಿ 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 ಬಿಸಿ,
ಈಗ ಉರಿ 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 ಉರಿ. ವಾತಾವರಣದ ದೋಷವಲ್ಲವಪ್ಪ. ಹೌದಾ? ಆ ಮಾರಣ ಪಂಚಶರಗಳು ನನ್ನ ಶರೀರವನ್ನು ಸಾಕಿದೆ ಎನ್ನುವುದಕ್ಕೆ ಇದು ಸಾಕ್ಷಿ ತಮ್ಮಂದಿರೆ. ಗೊತ್ತಾಗ್ಲಿಲ್ವ ನಿಮಗೆ? ನೀವು ಹೇಳಿದ್ದೀರಲ್ಲ, ಅಳ್ಳಪ್ಪನ ಸುಂದರಿ ಇದ್ದಾಳೆ, ಅವರು ನನಗೆ ಬೇಕು ಬೇಕು ಎನ್ನುವ ಹಾಗೆ ನನ್ನ ಮನವು ಹಾತೊರೆಯುತ್ತಾ ಇದೆ ತಮ್ಮಂದಿರ. ಏನಪ್ಪ? ಇಷ್ಟೊಂದು ದೀರ್ಘವಾಗಿ ಚಿಂತೆಯನ್ನು ಮಾಡಬೇಡಿ. ಯಾಕೆ? ಆಲೋಚನೆ ಬಿಟ್ಟು ಬಿಡಿ. ನಾವಿಲ್ವ ಇರುವರು? ಏನ್ ಮಾಡಿ? ಗಂಡುಗಳಿಗಲು ಕೊಡಿ ಆಜ್ಞೆ. ಕೊಟ್ರೆ ಈ ಕ್ಷಣ ಹುಡುಗಿಯರು ದರ 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 ಎಳೆಯುವೆ. ಹುಡುಗಿಯ ವಿಚಾರಕ್ಕೆ ಹುಡುಗರು ಸರಿಯಲ್ಲ. ಸರಿಯೇ ಬಂದಿರೇ ಅಪಸರ ಯಾವುದಕ್ಕೂ ಸರಿಯಲ್ಲ. ಅರಸನಾದಂತಹ ನಾನು ಇದರ ಬಗ್ಗೆ ಆಲೋಚಿಸ್ತೇನೆ. ತಿರುಗಾಟಕ್ಕೆ ಹೋದವರು ನೀವು ಬಳಲಿದ್ದೀರಿ, ವಿಶ್ರಾಂತಿಯನ್ನು ಪಡೆಯಿರಿ, ಒಳಗಿದ್ದುಕೊಳ್ಳಿ. ಯಾರಲ್ಲೇ ಸುಗ್ರೀವ ಹೊಂದಿಸಿಕೊಂಡಿದ್ದೇನೆ. ಸಂತೋಷವಾಯ್ತಪ್ಪ. ಅರಸಿದ ಕಾರಣ ಏನೆಂಬುದು ನಾನು ಅರಿಯೆ. ಲೋಕ ಸಂಚಾರಕ್ಕಾಗಿ ಹೋದಂತಹ ನಮ್ಮ ಚನ್ನವುಂಡರು ಕದಂಬಾವಣದಲ್ಲಿ ತರುಣಿಯೋರ್ವಳನ್ನು ಕಂಡರು. ತರುಣಿಯನ್ನು ಕಂಡರೆ ಏನಾಯ್ತು ಪ್ರಭು? ಅವಳ ಬಗ್ಗೆ ನನ್ನಲ್ಲಿ ಬಂದು ವರ್ಣಿಸಿದ್ದಾರೆ. ವರ್ಣಿಸಿದ್ರೆ ನಿನಗೇನಾಯ್ತು? ಅವಳನ್ನು ಮದುವೆಯಾಗಬೇಕು ಎನ್ನುವ ತೀರ್ಮಾನಕ್ಕೆ ನಾನು ಬಂದಿದ್ದೇನಪ್ಪ. ಇರುವಂತಹ ತರುಣಿಯನ್ನು ಮದುವೆ ಆಗಬೇಕು ಇಚ್ಛೆ ಯಾವುದಿಲ್ಲ. ಹೌದು. ನನ್ನಕ್ಕೆ ಬರಮಾಡಿಕೊಂಡು ಇಲ್ಲಿ ಅಲ್ಲಿಯವರೆಗೆ ನೀನು ಹೋಗಬೇಕು. ನನ್ನದಾದಂತಹ ಶಕ್ತಿಯ ವಿಶೇಷತೆಗಳನ್ನು ಅವಳಿಗೆ ಅರಿವಿ ಅವಳ ಮನವನ್ನು ಒಲಿಸಿಕೊಂಡು ಇಲ್ಲಿಯವರೆಗೆ ಕರೆದುಕೊಂಡು ಬಾ. ವಯೋವೃತ್ತನಾಗಿ ನಾನೇ ಹೋಗಬೇಕಪ್ಪ. ಇದು ಶುಂಭನ ಆಜ್ಞೆ. ಶುಂಭರಾಜೆಯೊಳಗೆ